ಅದಕ್ಕೆ ಮನುಷ್ಯನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು ಎದರಿಂದ ಅಂದರೆ ಪಾಸಿಟಿವ್ ಥಿಂಕಿಂಗ್ನಿಂದ. ನಾವು ಬಳಸುವಂಥ ವಸ್ತುವಿನಿಂದಲ್ಲ, ನಾವು ಹೊಂದಿದಂಥ ಪೋಸ್ಟ್ ಅಂತ ಕರಿತೇವಲ್ಲ ಅದರಿಂದ ಅಲ್ಲ. ಆದರೆ ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗೋದು ಎದರಿಂದ ಅಂತಂದರೆ ಪಾಸಿಟಿವ್ ಥಿಂಕಿಂಗ್ನಿಂದ. ಹಾಲಿನೊಳಗೆ ತುಪ್ಪ ಬೆರಿತೈತಿ, ಹಾಲಿನೊಳಗೆ ತುಪ್ಪ ಕಾಣಂಗಿಲ್ಲ, ಆದ್ರೆ ತುಪ್ಪ ಅದ್ರಾಗ ಇರ್ತೈತಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣೋದು ಹಾಲು, ವಾಸನೆ ಬರೋದು ಹಾಲು, ಆದ್ರೆ ಅದರೊಳಗೆ ಇರೋದು ತುಪ್ಪ ಇರ್ತೈತಿ. ಹಂಗೆ ನಮ್ಮ ಕಣ್ಣಿಗೆ ಕಾಣೋದು ಏನೈತಲ್ಲ, ನಾವು ಪ್ರಾಣ ಚಲನವಲನ ಮಾಡೋದು ಮಾತಾಡೋದು ಎಲ್ಲ ಇಫೆಕ್ಟ್, ಪ್ರಾಣದ ಇಫೆಕ್ಟ್ ಇದು. ಆದ್ರೆ ಪ್ರಾಣದೊಳಗೆ ಆ ಇನೋಸ್ ಎನರ್ಜಿ ಏನೈತಲ್ಲ, ಹಾಲಿನ ತುಪ್ಪ ಬೆರೆತಂಗೆ ಇನೋಸಲ್ಲಿ ಅಡಕಾಗಿರ್ತೈತಿ. ಬಸವಣ್ಣವ್ರಿಗಿಂತಲೂ ಪೂರ್ವದಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಇದ್ದಿದ್ದಿಲ್ಲ. ಚನ್ನ ಬಸವಣ್ಣವರು ಸ್ಪಷ್ಟ ಹೇಳ್ತಾರೆ, ಲಿಂಗ ಹುಟ್ಟಿತ್ತು ಬಸವಣ್ಣನ ಉದರದಲ್ಲಿ. ಬಸವಣ್ಣ ಉದರ ಲಿಂಗ ಹುಟ್ಟೈತಿ. ಬಸವಣ್ಣ ಉದರ ಅಂತಂದ್ರೆ ಏನು? ಅವನ ವಿಚಾರ ಶಕ್ತಿ, ವಿಚಾರ ಗರ್ಭ. ಆ ವಿಚಾರ ಗರ್ಭದಲ್ಲಿ ಬಸವಣ್ಣವರಿಗೆ ಲಿಂಗದ ಪರಿಕಲ್ಪನೆ ಹುಟ್ಟೈತಿ. ಅವರು ಆಯುರ್ವೇದಿಕ್ ಪಂಡಿತರಾಗಿದ್ದರು. ಇದು ಕಾರ್ಬನ್ನಿನ ಮಹತ್ವ ತಿಳ್ಕೊಂಡಿದ್ರು, ದೃಷ್ಟಿಯೋಗದ ಮಹತ್ವ ತಿಳ್ಕೊಂಡಿದ್ರು ಅವರು. ಅದಕ್ಕೆ ಈ ಕಾರ್ಬನ್ನನ್ನು ಒಂದು ಯೂನಿವರ್ಸಲ್ ಶೇಪ್ ಮಾಡಿ ಕೊಟ್ಟರು ಅವರು. ಕಲ್ಲಿಂದ ಚರ್ಲಿಂಗ ಅಂತ ಇರ್ತಿದ್ದು, ಕಲ್ಲಿಂದ ಈಶ್ವರಲಿಂಗು ಅಂತಂದು ಇಟ್ಕೊಂಡು ಹೋಗ್ತಿದ್ರು. ಅದು ಕಲ್ಲಿಂದ ಅದೆಲ್ಲ ಭಾಳ ದಿವಸದಿಂದ ಐತಿ. ಆದರೆ ಇಷ್ಟಲಿಂಗ ಅನ್ನುವಂಥದ್ದು ಕಾರ್ಬನ್ ಯುಕ್ತವಾದಂಥ ಇಷ್ಟಲಿಂಗ ಏನೈತೆ, ಕಾರ್ಬನ್ನಿಂದ ಮಾಡಿ ಮೇಡ್ ಬೈ ಕಾರ್ಬನ್ನು, ಅದು ಬಸವಣ್ಣವರಿಂದನೇ ಕಂಡು ಹಿಡಿದದ್ದು. ಆತ್ಮೇರೆ ಶರಣು ಶರಣಾರ್ಥಿ. ನಾಡಿನ ಅಪ್ಪಟ ಬಸವತತ್ವ ನಿಜಾಚರಣೆಯ ಮಠ, ಚಿತ್ತರಗಿ ಇಲ್ಕಲ್ ಸಂಸ್ಥಾನ ಮಠ, ವಿಜಯಮಹಾಂತೇಶ್ವರ ಮಠ ಎಂಬುದು 20ನೇ ಶತಮಾನದ ನಾಡು ಕಂಡ ಅಪ್ಪಟ ಸತ್ಯ. ಮಹಾಂತ ಜೋಳಿಗೆಯ ಮೂಲಕ ಹೊಸ ಪರ್ವವನ್ನು ಪ್ರಾರಂಭಿಸಿದ ಹಿಂದಿನ ಜಗದ್ಗುರುಗಳಾದ ಪರಮಪೂಜ್ಯ ಮಹಾಂತಪ್ಪಗಳು ನಮಗೆಲ್ಲ ಸದಾಕಾಲ ಆದರ್ಶಪ್ರಾಯರು. ಅದೇ ಪರಂಪರೆಯಲ್ಲಿರುವ ಪರಮಪೂಜ್ಯ ಗುರುಮಹಾಂತ ಅಪ್ಪಗಳು ಇವತ್ತು ನಮ್ಮೊಂದಿಗೆ ಅನೇಕ ಮಹತ್ವದ ವಿಷಯಗಳನ್ನು ಹಂಚಿಕೊಳ್ಳಿದ್ದಾರೆ. ಮುಖ್ಯವಾಗಿ ಲಿಂಗತತ್ವದ ವಿಚಾರವಾಗಿ ಅದನ್ನು ಸರಳೀಕರಿಸುವ ಬಗೆ ಅಥವಾ ಇರಬಹುದಾದ ಶಕ್ತಿಯ ಕುರಿತು ಮಾತನಾಡಲಿದ್ದಾರೆ. ನಾನು ಪೂಜ್ಯರನ್ನು ಮಾತಿಗೆ ಆಹ್ವಾನಿಸ್ತೇನೆ. ಶರಣು ಶರಣಾರ್ಥಿ. ನಾನು ಇತ್ತೀಚೆಗೊಂದು ಸಭೆಯಲ್ಲಿ ಬುದ್ಧಿ, ಯುವಕರಿಗೆ ಇಷ್ಟಲಿಂಗ ಅಥವಾ ಇಷ್ಟಲಿಂಗ ತತ್ವ ಹತ್ತಿರ ಆಗದೇ ಇರೋದಕ್ಕೆ ಅದಕ್ಕಿರುವಂಥ ರಿಜಿಡಿಟಿ ಕಾರಣ ಅನ್ನೋ ಮಾತನ್ನು ಹೇಳಿದ್ದೆ. ಆದರೆ ತಾವು ಅನೇಕ ಸಲ ಪ್ರತಿಪಾದನೆ ಮಾಡ್ತೀರಿ ಅದು ಕಠಿಣ ಅಲ್ಲ, ಸರಳವಾಗಿದೆ ಅಂತ. ಯಾಕೆ ಬಸವಣ್ಣನವರು ಎಲ್ಲ ಸಿದ್ಧಾಂತಗಳಿದ್ದಾಗ ಕೂಡ ಇಷ್ಟಲಿಂಗವನ್ನು ಕರಸ್ಥಳಕ್ಕೆ ಕೊಟ್ಟಿರಬಹುದು? ಬಸವಣ್ಣನವರ ಆಶಯ ಏನಾಗಿತ್ತಂದರೆ, ಅವರ ಅಪೇಕ್ಷೆ, ಬಸವಣ್ಣನವರ ಅಪೇಕ್ಷೆ ಏನಾಗಿತ್ತಂದರೆ, ಈ ಭೂಮಿನೇ ಸ್ವರ್ಗ ಆಗಬೇಕು. ಈ ಭೂಮಿನೇ ಸ್ವರ್ಗ, ಇನ್ನೊಂದು ಬೇರೆ ಸ್ವರ್ಗ ಲೋಕಿಲ್ಲ, ಎಂದೂ ಇಲ್ಲ. ಈ ಭೂಮಿನೇ ಸ್ವರ್ಗ ಆಗಬೇಕು. ಈ ಭೂಮಿ ಯಾವಾಗ ಸ್ವರ್ಗ ಆಕತ್ತೆ ಅಂತಂದರೆ, ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಮನುಷ್ಯರೇನದಾರಲ್ಲ ಅವರು ಸದ್ಭಾವಿಗಳಾಗಬೇಕು, ಸದ್ಗುಣಿಗಳಾಗಬೇಕು. ಎಲ್ಲ ಮನುಷ್ಯರು ಸದ್ಗುಣಿಗಳು, ಸದ್ಭಾವಿಗಳಾದಾಗ ಮಾತ್ರ ಇಡೀ ಈ ಭೂಮಿ ಸ್ವರ್ಗ ಆಕತ್ತೆ. ಅದಕ್ಕಾಗಿ ಹುಟ್ಟಿದ ಮನುಷ್ಯರೆಲ್ಲರೂ ಸದ್ಭಾವಿಗಳಾಗಬೇಕು, ಸದ್ಗುಣಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಈ ಇಷ್ಟಲಿಂಗವನ್ನು ಕೊಟ್ಟಾರೆ. ಈ ಇಷ್ಟಲಿಂಗದ ಮೂಲಕವಾಗಿ ಮನುಷ್ಯ ಸದ್ಭಾವಿ ಆಗ್ತಾನೆ, ಸದ್ಗುಣಿ ಆಗ್ತಾನೆ. ಅದಕ್ಕೆ ಇದು ರಿಜಿಡಿಟಿ ಅಲ್ಲ, ಇದರಲ್ಲಿ ಹಿಂದೆ ಒಂದು ಅದ್ಭುತವಾದಂಥ ಒಂದು ವಿಜ್ಞಾನ ಐತಿ. ವಿಜ್ಞಾನ ಏನು ಅಂತಂದರೆ,
ಮನುಷ್ಯನಲ್ಲಿ ಬಸವಣ್ಣವರೊಂದು ಮಾತು ಹೇಳ್ತಾರೆ, ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣ ಎಂಬ ಕಸವ ಕಿತ್ತು ತೆಗೆದು ಸಲಹೆಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನೋ ಕೂಡಲ ಸಂಗಮ ದೇವ. ಇದು ಎಷ್ಟು ಚಂದ ಐತೆ ಅಂತಂದ್ರೆ, ಇದು ಈ ಪ್ರಳಯದ ಕಸ ಅಂತಾರೆ ಇದಕ್ಕೆ. ಅದು ಈ ಪ್ರಳಯದ ಕಸ ನಮ್ಮ ಒಳಗೆ ಐತಿದು. ಪ್ರಳಯ ಅಂತಂದ್ರೆ ನಾಶ ಆಗೋದು, ನಮ್ಮನ್ನೇ ನಾಶ ಮಾಡ್ತಕ್ಕಂಥ ಕಸ ನಮ್ಮೊಳಗೆ ಐತೆ. ಅದಕ್ಕೆ ಪ್ರಳಯದ ಕಸ ಅಂತ ಕರೀತಾರೆ. ಅದಕ್ಕೆ ನಮ್ಮೊಳಗೆ ನಮ್ಮನ್ನೇ ನಾಶ ಮಾಡ್ತಕ್ಕಂಥ ಒಂದು ಕಸ ಐತೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಚ್ಚರಲಿಯದು ತಿಳಿಯಲಿಯದು ಎಚ್ಚರಲಿಯದು ನಮಗದು ಗೊತ್ತಿಲ್ಲ. ಅದು ಅದಕ್ಕಾಗಿ ಎನ್ನ ಅವಗುಣವೆಂಬ ಕಸವ ಕಿತ್ತು ತೆಗೆದು ಸಲಹೆಯ ಲಿಂಗ ತಂದೆ. ಅದಕ್ಕೆ ಲಿಂಗೈನಲ್ಲಿ ಏನು ಬೇಡ್ಕೊತಾರೆ ಅಂತಂದ್ರೆ ಅವರು, ನನ್ನ ಒಳಗೆ ಇರ್ತಕ್ಕಂಥ ಈ ಪ್ರಳಯದ ಕಸವನ್ನು ತೆಗೆದು ಹಾಕು, ನೀ ಬರೇ ತೆಗೆಯೋದಷ್ಟೇ ಕೆಲಸ ಮಾಡು, ಸುಳಿದೆಗೆದು ಬೆಳೆವೇನೋ ಕೂಡಲ ಸಂಗಮ ದೇವ. ಅಂದ್ರೆ ಆ ಕಸ ಹೋತಂದ್ರೆ ನೀನು ನಾನು ಬೆಳೆಸಬೇಡ, ನಾನು ಕಸ ಅಷ್ಟೇ ತೆಗೆದು ಬಿಡು, ನೀನು ತಾನೇ ಆಟೋಮೆಟಿಕ್ ಬೆಳಿತೈತೆ ಅದು. ಅದಕ್ಕಾಗಿ ಸುಳಿದೆಗೆದು ಬೆಳೆವೇನೋ, ಒಂದು ಬೆಳೆ ಇರ್ತೈತಿ, ಜೋಳದ ಬೆಳೆ ಇರ್ತೈತಿ, ಅದು ಸುಳಿ ಹೊಡಿತಂದ್ರೆ ತೆನಿಯಾಗಿ 1000 ಕಾಳಾಕತಿ. ಆ ಸುಳಿನ ಹೊಡಿಲಿಲ್ಲ ಅಂದರೆ ತೆನಿನ ಆಗಂಗಿಲ್ಲ, ಬೆಳೆನೂ ಬರೋಂಗಿಲ್ಲ. ಹಾಗಾಗಿ ನಮ್ಮಲ್ಲಿ ಅರಿವಿನ ಬೆಳೆ ಬರಬೇಕಾಗೈತಿ. ಅರಿವಿನ ಬೆಳೆ ಬರಬೇಕಾದ್ರೆ ಸುಳಿ ಹೊಡಿಬೇಕಾದ್ರೆ, ಸುಳಿ ಹೊಡಿತಂದ್ರೆ ಅರು ಹುಲಸಾಗಿ ಬೆಳಿತೈತಿ ನಮ್ಮ ಅಂತರಂಗದಲ್ಲಿ. ಅದಕ್ಕೆ ಅದು ಸುಳಿ ಹೊಡಿಬೇಕಂತಂದ್ರೆ ಅಲ್ಲೇ ಅವಗುಣ ಅನ್ನತಕ್ಕಂಥ ಕಸ ಹೋಗಬೇಕು. ಅವಗುಣ ಬೆಳೆ ಇದ್ದಲ್ಲಿ ಅದ್ರ ಸುತ್ತು ಕಸ ಇತ್ತಂದ್ರೆ ಬೆಳೆ ಬರೋಂಗಿಲ್ಲ. ಅದು ಕಸ ಹೋತಂದ್ರೆ ತಾನೇ ಬೆಳಿತೈತೆ. ಅದು ನಾವೇನಂದ್ರೆ ಬೆಳೆನ ಹಿಡಿದು ಜಗ್ಗಿ ದೊಡ್ಡದು ಮಾಡಬೇಕಾಗಿಲ್ಲ, ಸುತ್ತು ಕಸ ತೆಗೆದುಬಿಟ್ರೆ ಸಾಕು, ಬೆಳೆ ಆಟೋಮೆಟಿಕ್ ತಾನೇ ಬೆಳಿತೈತಿ. ಹಂಗೆ ನಮ್ಮೊಳಗೆ ಅದೊಂದು ಅರಿವಿನ ಬೆಳೆ ಐತಿ, ಅದ್ರ ಸುತ್ತಲೂ ಕಸ ಹೊಂದ್ಕೊಂಡೈತಿ. ಆ ಕಸ ಯಾವುದಂದ್ರೆ ಅವಗುಣಗಳು ಅನ್ನುವಂಥ ಕಸ. ಅಂದರೆ ಅದಕ್ಕೆ ನೆಗೆಟಿವ್ಸ್ ಅಂತ ಕರೀತಾರೆ. ನಮ್ಮಲ್ಲೊಳಗೆ ಪಾಸಿಟಿವ್ ಐತಿ, ನೆಗೆಟಿವ್ ಐತಿ, ಎರಡೂ ಐತೆ. ಅದು ಅದಕ್ಕೆ ನೆಗೆಟಿವ್ ಹೊರಗಡೆ ಹೋತಂದ್ರೆ ಪಾಸಿಟಿವ್ ಆಟೋಮೆಟಿಕ್ ತಾನೇ ಬೆಳಿತೈತಿ ಅಂತ. ಬೆಳೆ ಬೆಳೆದಂಗೆ ಕಸ ತೆಗೆದು ಬೆಳೆ ಹೆಂಗೆ ಬೆಳಿತೈತಿ ಆಟೋಮೆಟಿಕ್ ತಾನೇ ಬೆಳಿತೈತಿ. ಅದಕ್ಕೆ ನಮ್ಮ ಕೆಲಸ ಏನಂದರೆ ನೆಗೆಟಿವ್ ಹೊರಗೆ ಹೋಗ್ಬೇಕು, ನೆಗೆಟಿವ್ಸ್ ಹೊರಗೆ ತೆಗೆದು. ಅದಕ್ಕೆ ಮನುಷ್ಯನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು ಎದರಿಂದ ಅಂದರೆ ಪಾಸಿಟಿವ್ ಥಿಂಕಿಂಗ್ನಿಂದ. ನಾವು ಬಳಸುವಂಥ ವಸ್ತುವಿನಿಂದಲ್ಲ, ನಾವು ಹೊಂದಿದಂಥ ಪೋಸ್ಟ್ ಅಂತ ಕರಿತೇವಲ್ಲ ಅದರಿಂದ ಅಲ್ಲ. ಆದರೆ ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗೋದು ಎದರಿಂದ ಅಂತಂದರೆ ಪಾಸಿಟಿವ್ ಥಿಂಕಿಂಗ್ನಿಂದ, ಪಾಸಿಟಿವ್ನೆಸ್ನಿಂದ ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗತ್ತೆ. ಅದು ಶಾಶ್ವತವಾದಂಥ ಪರ್ಸ್ನಾಲಿಟಿ ಅದು. ಅದಕ್ಕಾಗಿ ನಮ್ಮಲ್ಲಿ ನೆಗೆಟಿವ್ನೇ ಐತಿ, ಪಾಸಿಟಿವ್ ಐತಿ. ಅದಕ್ಕಾಗಿ ನೆಗೆಟಿವ್ ಹೊರಗೆ ಹೋಗಬೇಕು, ಪಾಸಿಟಿವ್ ಉಳಿತೈತಿ. ಆ ಉಳಿದದ್ದು ಪಾಸಿಟಿವ್ ಬೆಳ್ಕೊತ ಬಂದುಬಿಡುತ್ತೆ, ಆಟೋಮೆಟಿಕ್ ಬೆಳಿತೈತಿ. ಅದಕ್ಕೆ ಈ ಕಾರಣಕ್ಕಾಗಿ ನೆಗೆಟಿವ್ಸ್ ಹೊರಗೆ ಹೋಗಲಿ ಅನ್ನೋ ಕಾರಣಕ್ಕಾಗಿ ಬಸವಣ್ಣ ಇಷ್ಟಲಿಂಗ ಕೊಟ್ಟಾರೆ. ಇದರೊಳಗೊಂದು ದೊಡ್ಡ ಸೈನ್ಸ್ ಐತಿ. ಇದರೊಳಗೆ ಏನಂತಂದ್ರೆ, ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ಕಾಡಿಗೆ ಹಚ್ತೀವಿ, ದಪ್ಪನ ಕಾಡಿಗೆ ಹಚ್ತೀವಿ. ಇಲ್ಲಿ ಈ ಕಾಡಿಗೆ ಏನು ಮಾಡಿ ಯಾಕೆ ಹಚ್ತಾರೆ ಅಂತಂದ್ರೆ, ಮಕ್ಕಳಿಗೆ ಕಾಡಿಗೆ ಯಾಕೆ ಹಚ್ತಾರೆ ಅಂತಂದ್ರೆ, ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬೀಳಬಾರ್ದಂತ. ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬೀಳಬಾರ್ದು ಅಂತಂದ್ರೆ, ಆ ಮನುಷ್ಯನಿಗೆ ಕೆಟ್ಟ ದೃಷ್ಟಿ ಯಾಕೆ ಬಂದಿರ್ತೈತಿ? ಕೆಟ್ಟ ದೃಷ್ಟಿ ಯಾಕೆ ಬಂದಿರ್ತೈತಿ ಅಂದ್ರೆ, ಆ ಮನುಷ್ಯನಲ್ಲಿ ಕೆಟ್ಟ ಮನಸ್ಸು ಇರ್ತೈತಿ, ಹೊಟ್ಟೆ ಕಿಚ್ಚಿರ್ತೈತಿ, ದ್ವೇಷ ಇರ್ತೈತಿ. ಆ ಹೊಟ್ಟೆ ಕಿಚ್ಚು ಆ ದ್ವೇಷ ಇರೋದ್ರಿಂದ ಅವನ ಕಣ್ಣುಗಳಿಗೆ ಕೆಟ್ಟಿರ್ತಾವೆ, ಅವನ ದೃಷ್ಟಿ ಕೆಟ್ಟಾಗಿರ್ತೈತಿ. ಆ ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬೀಳಬಾರ್ದು. ಆ ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬಿತ್ತಂದ್ರೆ ತಡ್ಕೊಳ್ಳೋದಾಗಬೇಕು, ಕೂಸಿಗೆ ಬೀಳಬಾರ್ದು ಅನ್ನೋದಕ್ಕೆ ಅದನ್ನು ಕಾಡಿಗೆ ಹಚ್ತಾರೆ. ಹಂಗಾರೆ ಕಾಡಿಗೆ ಏನು ಕೆಲಸ ಮಾಡ್ತೈತಿ? ಇಲ್ಲಿ ಕಾಡಿಗೆ ಏನು ಕೆಲಸ ಮಾಡ್ತೈತಿ ಅಂತಂದ್ರೆ, ನೋಡೋನ ಕೆಟ್ಟ ದೃಷ್ಟಿಯನ್ನು ಕಾಡಿಗೆ ತನ್ನ ಕಡೆ ಹೀರ್ಕೊಂಡ್ಬಿಡ್ತೈತಿ. ಕೆಟ್ಟ ದೃಷ್ಟಿಯನ್ನು ಹೀರುವಂಥ ಶಕ್ತಿ ಕಾಡಿಗೆಗೆ, ಅದು ನ್ಯಾಚುರಲ್ ಗುಣ ಐತೆ, ಅದಕ್ಕೆ ನ್ಯಾಚುರಲ್ ಪ್ರಾಪರ್ಟಿ ಐತೆ, ಅದಕ್ಕೆ ಅಗದಿ ಸಹಜವಾದ ನೈಸರ್ಗಿಕ ಗುಣ ಐತಿ ಅದಕ್ಕೆ ಕಾಡಿಗೆಗೆ. ಕೆಟ್ಟ ದೃಷ್ಟಿನ ಹೀರಿಕೊಳ್ತಕ್ಕಂಥ ಶಕ್ತಿ ಕಾಡಿಗೆಗೆ ಐತಿ. ಇದು ಸಹಜವಾದಂಥ ಗುಣ ಇದು ಅದರದ್ದು. ಅದಕ್ಕೆ ಬಸವಣ್ಣವ್ರು ಏನು ಮಾಡಿದ್ರು ಅಂದ್ರೆ, ಆಯುರ್ವೇದಿಕ್ ತಜ್ಞರಿದ್ರು ಅವರು. ಅದಕ್ಕೆ ಬಸವಣ್ಣವ್ರು ಏನು ಮಾಡಿದ್ರು, ಕಾಡಿಗೆಯನ್ನೇ ಬಳಸ್ಕೊಂಡು ಆ ಕಾಡಿಗೆಗೆ ಒಂದು ಯೂನಿವರ್ಸಲ್ ಶೇಪ್ ಕೊಟ್ಟರು. ಆ ಯೂನಿವರ್ಸಲ್ ಶೇಪ್ ಕೊಟ್ಟು ನಮ್ಮ ಕೈ ಹಿಡ್ಕೊಂಡ್ರಿ ಅಂತಂದ್ರೆ, ನಾವು ಕುಂತ್ವಿ, ಈಗ ಹಿಡ್ಕೊಂಡು ನೋಡ್ಕೊಂತ ಕುಂತ್ವಿ ಅಂತಂದ್ರೆ, ಆವಾಗ ಇದು ಕಾಡಿಗಿದು, ಇದು ಲಿಂಗ ಕಾಡಿಗೆನ ಕರಿತೇವೆ ನಾವು. ಇದು ಕಾಡಿಗಿಂದ ಮಾಡ್ಯಾರ ಇದನ್ನು. ಆವಾಗ ಇದ್ರ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಏನಿಲ್ಲ, ಯೂನಿವರ್ಸಲ್ ಶೇಪ್ ಐತಿ. ಇದನ್ನು ನೋಡ್ಕೊತ ಕುಂತೀವಿ. ಈಗ ನೋಡ್ಕೊತ ಕುಂದ್ರೆ ಒಂದು 15 ನಿಮಿಷ ನೋಡೋದ್ರೊಳಗೆ ಏನಾಕತ್ತೆ ಅಂದ್ರೆ, ಈಗ ಪ್ರಾಕ್ಟೀಸ್ ಮಾಡ್ಬೇಕು. ದಿನ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಎವ್ರಿ ಡೇ ನಾವು ಕನಿಷ್ಠ ಒಂದು 15 ನಿಮಿಷ ನಮ್ಮ ನೋಡ್ಕೊತ ಕುಂತ್ವಿ ಅಂದ್ರೆ, ನಮ್ಮ ಕಣ್ಣು ಇದ್ರೊಳಗೆ ನಡ್ತೈತೆ. ಅದು ಕಣ್ಣು ಒಂದು ಪಾಯಿಂಟ್ನಾಗ ಇಟ್ಕೊಂಡು ನೋಡಿ, ಸೆಂಟರ್ನಾಗ ಈ ದೃಷ್ಟಿಯಲ್ಲಿ, ಅದರಲ್ಲಿ ವಿಶೇಷವಾಗಿ ಭಾಳ ಸ್ಪೀಡ್ ನಮ್ಮದು ಪ್ರಗತಿ ಆಗಬೇಕಾಗಿತ್ತಂದ್ರೆ, ನಾವು ಇಲ್ಲೊಂದು ಭಸ್ಮದ ಬಟ್ಟೆ ಇಟ್ಕೋಬೇಕು. ಹಿಂಗೆ ಈ ಭಸ್ಮದ ಬಟ್ಟೆ ಇಟ್ಕೊಂಡು ಕೈಯಾಗಿ ಹಿಂಗೆ ಅಂಗೈಯಲ್ಲಿ ಹಿಂಗೆ ಹಿಡ್ಕೊಂಡು ಕುಂದ್ರೆ, ತುಪ್ಪದ ಕಂತಿ ಲಿಂಗ ಮಾಡಿ ಇಟ್ಕೊಂಡ್ರೆ ಏನಾಗತ್ತೆ, ನಮ್ಮ ಮುಖ ಸ್ಪಷ್ಟವಾಗಿ ಅದರ ಕಾಣ್ತೈತಿ, ಲಿಂಗದೊಳಗೆ ಕಾಣ್ತೈತಿ.
ಲಿಂಗದಾಗ ಕಂಡಾಗ ನಾವು ಇಟ್ಟಂಥ ಭಸ್ಮದ ಬಟ್ಟನು ಕಾಣ್ತೈತಿ. ಇದು ನಮಗೊಂದು ಪಾಯಿಂಟ್. ಇದು ನಮ್ಮ ಎರಡೂ ಕಣ್ಣಿನ ದೃಷ್ಟಿಯನ್ನು ಆ ಪಾಯಿಂಟ್ ಮೇಲೆ ಕೇಂದ್ರೀಕರಿಸಿ ಸುಮ್ಮನೆ ನೋಡ್ಕೊತ ಕೊಂಡ್ರದು. ಮನಸ್ಸು ಎತ್ತಲಾಗಾರ ಹೋಗಲಿ, ಮನಸ್ಸಿನ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಆ ಪಾಯಿಂಟ್ ಮ್ಯಾಗ ಅದ ಕಣ್ಣಿನ ದೃಷ್ಟಿ ಪಾಯಿಂಟ್ ಮ್ಯಾಗ ನಟ್ಟು ಬಿಡ್ತಂತಂದ್ರೆ ಅವಾಗ ಆ ಪ್ರಾಕ್ಟೀಸ್ ಹಾಕೋಂತ ಹೋತಂತಂದ್ರೆ ಮುಂದೆ ಇದೇನೈತಲ್ಲ ಕಾರ್ಬನ್ ಐತಲ್ಲ, ಇದು ಈ ಕಾರ್ಬನ್ನು ನೋಡೋನ ದೃಷ್ಟಿ ಮೊದಲು ಕೆಟ್ಟ ನೆಗೆಟಿವ್ಸ್ ಇದ್ದೇ ಇರ್ತೈತೆ. ಆ ನೋಡೋನ ಕೆಟ್ಟ ದೃಷ್ಟಿಯನ್ನು ಇದೇನು ಮಾಡ್ತೈತಿ, ಹೀರ್ಕೊಂಬಿಡ್ತೈತಿ. ದಿನ ಹೀರ್ಕೊಂಬಿಡ್ತೈತಿ. ಅವಾಗ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋದಾಗ ಉಳಿದದ್ದೆಲ್ಲ ಪಾಸಿಟಿವ್ ಉಳಿತೈತಿ. ಅದಕ್ಕೆ ನಾವು ಯಾರ ಮೇಲೆ ದ್ವೇಷ ಆಗಲಿ, ಹಸು ಇರಲಿ, ಹೊಟ್ಟೆ ಕಿಚ್ಚರಿ ಏನೋ ಇದ್ರೆ ಸಹಿತ ಅದನ್ನೆಲ್ಲ ಹೀರ್ಕೊಂಬಿಡ್ತೈತಿ. ಒಳಗೆ ಎಲ್ಲರಿಗೂ ಒಳ್ಳೇದಾಗಲಿಪ್ಪ, ಎಲ್ಲರಿಗೂ ಚಲೋ ಆಗಲಿ, ಎಲ್ಲರಿಗೆ ಕಲ್ಯಾಣ ಆಗಲಿ ಅನ್ನೋಂಥ ಭಾವ ಬರ್ತೈತಿ. ಮನಸ್ಸಿನಾಗ ಯಾವುದೇ ಮಂತ್ರ ಅಂತಿರಲಿಲ್ಲ, ನಾವು ಯಾವುದೇ ಮಂತ್ರ ಅಂದ್ರೆ ಸಹಿತ ಮಂತ್ರ ಡಿಸಪೇರ್ ಆಕತಿ. ಒಳಗೆ ಎಲ್ಲರಿಗೆ ಕಲ್ಯಾಣ ಆಗಲಿಪ್ಪ, ಎಲ್ಲರಿಗೆ ಕಲ್ಯಾಣ ಆಗಲಿ ಈ ಒಂದು ವರ್ಡ್ಸ್ ಅದು ಒಳಗೆ ಬರೋಕ್ಕೆ ಚಾಲು ಆಕತ್ತೆ. ಅದು ಪಾಸಿಟಿವ್ನೆಸ್. ಯಾರನ್ನು ನೋಡಿದರೂ ಇವ್ರಿಗೆ ಒಳ್ಳೇದಾಗಲಿ, ಯಾರನ್ನು ನೋಡಿದ್ರು ಇವ್ರಿಗೆ ಕಲ್ಯಾಣ ಆಗಲಿ, ಯಾರನ್ನು ನೋಡಿದ್ರು ಇವ್ರು ದುಃಖ ಇತ್ತಂದ್ರೆ ಇವ್ರು ದೇವರೇ ಇವ್ರು ಒಳ್ಳೇದು ಮಾಡಿ ಈ ಭಾವ ಬೆಳ್ಕೊತ ಬಂದುಬಿಡುದು. ಇದಕ್ಕೆ ಪಾಸಿಟಿವ್ನೆಸ್ ಅಂತ ಕರೀತಾರೆ. ಯಾರನ್ನು ನೋಡಿದ್ರು ಇವ್ರಿಗೆ ದ್ವೇಷ ಬರೋಂಗಿಲ್ಲ, ಯಾರನ್ನು ನೋಡಿದ್ರು ಸಿಟ್ಟು ಬರೋಂಗಿಲ್ಲ, ಯಾರನ್ನು ನೋಡಿದ್ರು ಇವ್ರಿಗೆ ಹೊಟ್ಟೆ ಕಿಚ್ಚಪಡಂಗಿಲ್ಲ, ಯಾರು ಹೆಚ್ಚಿಗೆ ಉಂಡಾರಂದ್ರೆ ಹೊಟ್ಟೆ ಕಿಚ್ಚಪಡಂಗಿಲ್ಲ, ಹೆಚ್ಚಿಗೆ ಉಂಡಾರಂದ್ರೆ ಸಂತೋಷ ಪಡ್ತಾರೆ. ಅದಕ್ಕೆ ಇವೆಲ್ಲ ನೆಗೆಟಿವ್ಸ್. ಈಗ ನೆಗೆಟಿವ್ ಅಂದರೆ ಸಿಂಪಲ್ ನೆಗೆಟಿವ್ಸ್ ಅಂತಂದರೆ ಯಾರು ನಮ್ಮ ಪಕ್ಕದಾಗ ಊಟಕ್ಕೆ ಕುಂತಿರ್ತಾರೆ ಅಂತ ತಿಳ್ಕೊಡ್ರಿ, ನಾನು ಒಂದು ರೊಟ್ಟಿ ತಿಂದು ಅವ್ನು 4 ರೊಟ್ಟಿ ತಿಂದು ಎಷ್ಟು ತಿಂತ ನೋಡೋ ಅಂತಾರೆ. ನೆಗೆಟಿವ್ಸ್ ಅದು. ಅವ್ನು ತಿಂದದ್ದಕ್ಕೆ ನಾನು ಸಂತೋಷ ಪಡಂಗಿಲ್ಲ, ಅವ್ನು ತಿಂದದ್ದಕ್ಕೆ ನಾನು ಹೊಟ್ಟೆ ಕಿಚ್ಚಪಡ್ತೀನಿ, ನನಗಿಂತ ಹೆಚ್ಚು ನೋಡೋ ಅಂತಂದು. ಇದು ನೆಗೆಟಿವ್ಸ್ ಅಂತಾರೆ ಇದಕ್ಕೆ. ಇದು ಎಲ್ಲ ಹೊರಗಡೆ ಹೋತಂದ್ರೆ ನಾವು 1 ರೊಟ್ಟಿ ತಿಂದ್ರೆ 4 ರೊಟ್ಟಿ ನೋಡಿ ಚಲೋ ಆತು ನೋಡು, ಒಳ್ಳೇದಾತು ನೋಡು, ಚಲೋ ಆತು ನೋಡು ಅಂತ ಭಾವನೆ ಬರ್ತದೆ. ಇದು ಪಾಸಿಟಿವ್. ಇದು ಈ ಪಾಸಿಟಿವ್ ಥಿಂಕಿಂಗ್ನಿಂದ ಏನಾಗತ್ತೆ ಅಂದ್ರೆ ಸಹಜವಾಗಿ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗಿಬಿಡ್ತಾವೆ, ಹೊರಗಡೆ ಹೀರ್ಕೊಂಡ್ಬಿಡ್ತೈತೆ, ಅದು ಅಬ್ಸರ್ವ್ ಮಾಡ್ಕೊತೈತಿ. ಅವಾಗ ಆಟೋಮೆಟಿಕ್ ಒಳಗೆ ನೆಗೆಟಿವ್ಸ್ ಉಳಿತೈತಿ, ಆಟೋಮೆಟಿಕ್ ಒಳಗೆ ಪಾಸಿಟಿವ್ ಉಳಿದ್ಬಿಡ್ತೈತಿ. ಪಾಸಿಟಿವ್ ಉಳಿದಾಗ ಮನಸ್ಸಿನಾಗ ಏನಾಗತ್ತೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು ಆ ಮಂತ್ರ ಚಾಲು ಆಗತ್ತೆ. ಮಂತ್ರ ಅದು ಮನುಷ್ಯನನ್ನು ಅದು ಯಾರನ್ನು ನೋಡಿದರೂ ಕೂಡ ಅವನ ಕಣ್ಣಿನಲ್ಲಿ ಒಳ್ಳೆ ದೃಷ್ಟಿ ಇರ್ತೈತಿ. ಯಾರನ್ನು ನೋಡಿದ್ರು ಕರುಣೆಯಿಂದ ನೋಡ್ತಾನೆ, ಯಾರನ್ನು ನೋಡಿದ್ರು ಪ್ರೀತಿಯಿಂದ ನೋಡ್ತಾನೆ, ಅವನ ಕಣ್ಣು ಚಲೋ ಆಗತ್ತೆ. ಒಳಗೆ ದ್ವೇಷ ಹೊಟ್ಟೆ ಕಿಚ್ಚಿದಾಗ ಅವನ ಕಣ್ಣು ಕೆಟ್ಟಿರ್ತೈತಿ. ಇದನ್ನು ಕೆಟ್ಟ ದೃಷ್ಟಿಯನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಈ ಲಿಂಗಕ್ಕೆ ಐತಿ. ಅದಕ್ಕಾಗಿ ಮನುಷ್ಯ ಏನಾಗುತ್ತೆ ಮುಂದೆ ಪಾಸಿಟಿವ್ ಬೆಳ್ಕೊಂತ ಹೋಗ್ಬಿಡ್ತೈತಿ. ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಆ ಪಾಸಿಟಿವ್ ಫೀಲಿಂಗ್ಸ್ ಏನು ಬರ್ತಾವಲ್ಲ, ಪಾಸಿಟಿವ್ ಥಿಂಕಿಂಗ್ ಏನು ಬರ್ತೈತಿಲ್ಲ, ಆ ಪಾಸಿಟಿವ್ ಥಿಂಕಿಂಗ್ ಇಟ್ ಸೆಲ್ಫ್ ಇಸ್ ಎ ಡಿವಿನಿಟಿ. ಇದು ಒಂದು ಆಸ್ಪೆಕ್ಟ್ ಆಯ್ತು ರೀ ಬುದ್ಧಿ. ಹೌದ್ರಿ. ನೀವು ನೆಗೆಟಿವ್ ದೃಷ್ಟಿ ಬಗ್ಗೆ ಹೇಳಿದ್ರಿ. ನೆಗೆಟಿವ್ ದೃಷ್ಟಿ ತಾಗ್ತದೆ ಅನ್ನೋದು ಸೈಂಟಿಫಿಕ್ ಅನ್ರಿ? ನೆಗೆಟಿವ್ ದೃಷ್ಟಿ ಬೀಳ್ತದೆ, ಕೆಟ್ಟ ದೃಷ್ಟಿ ಮಗುವಿನ ಮೇಲೆ ಬೀಳ್ತದೆ ಅನ್ನೋದು ಈಸ್ ಇಟ್ ಸೈಂಟಿಫಿಕ್? ಮತ್ತು ಯಾರೊಬ್ಬರು ನಮ್ಮ ಕೆಟ್ಟದ್ದು ನೋಡಿ ಹೆದರಿಕೆ ಬರ್ತೈತೆ ಅವ್ರ ಕಣ್ಣು ನೋಡಿದ್ರೆ. ನಾವು ಸಹಜವಾಗಿ ಹಿಂಗೆ ನೋಡ್ಕೊತ ಕುಂತಾಗ ಅವ್ರ ದೃಷ್ಟಿ ಚಲೋ ಇರಲಿಲ್ಲ ಅಂದ್ರೆ ಅವ್ರ ಕಣ್ಣು ನೋಡಿದ ಕಾರಣ ಹೆದರಿಕೆ ಬಂದುಬಿಡ್ತೈತಿ. ನಲಕ್ಕೆ ಚಂಡ ಹಾಕ್ಬೇಕಂತ ಅನಿಸ್ತೈತಿ. ಅವ್ರ ಮುಖ ನೋಡಬಾರ್ದು, ಅವ್ರ ದೃಷ್ಟಿ ನೋಡಿದ ಕಾರಣ ಹೆದರಿಕೆಯಾಗಿ ನಾವು ಕಣ್ಣು ತಳಗೆ ಇಟ್ಕೊಂಡ್ಬಿಡ್ತೀವಿ. ಹಾಗಿದ್ರೆ ಇಷ್ಟಲಿಂಗ ಅಂಗದ ಮೇಲೆ ಇರೋ ಬದಲ ಹೊರಗೆ ಕಾಣೋಂಗಿದ್ರೆ ನಮ್ಗೆ ನೆಗೆಟಿವ್ ದೃಷ್ಟಿ ಬೀಳಲ್ಲ ಹೆಂಗಿರ್ಬೋದು? ಹಾಗೇನಿಲ್ಲ, ಅಂದ್ರೆ ನಮ್ಮ ಒಳಗಿನ ದೃಷ್ಟಿ ಚೇಂಜ್ ಆಗ್ಬೇಕು. ನಮ್ಮದು ಚೇಂಜ್ ಆಯಿತು, ನೋಡೋ ವ್ಯಕ್ತಿ ಚೇಂಜ್ ಆಗ್ಬೇಕಂದ್ರೆ ಅದು 12ನೇ ಸಂತ್ರದಲ್ಲಿ ನೋಡಿದ್ರೆ ಮಾತ್ರ ಅದು ದೃಷ್ಟಿ ಹೀರ್ಕೊಂತೈತೆ. ಅದು ಈಗ 12 ನಮ್ಮಿಂದ 12 ಸಂತ್ರ ಇರ್ಬೇಕು. ಅದಕ್ಕೆ ನಮ್ಮ ಕಣ್ಣಿನಿಂದ ಲಿಂಗಕ್ಕೆ 12 ಸಂತ್ರ ಅಷ್ಟೇ ಫ್ರೀಕ್ವೆನ್ಸಿ ಐತೆ ಅದು ಮನಸ್ಸಿಗೆ ಐತಿರ್ಬೋದು. ಅದ್ರ 12 ಸಂತ್ರದೊಳಗೆ ಇತ್ತಂದ್ರೆ ಅದು ಹೀರ್ಕೊಂತತಿ. ನಾವು ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ ಗುಣಗಳು ಬರ್ತಾವೆ, ಬಟ್ ನಮ್ಮ ಜೊತೆಗಿರೋ ವ್ಯಕ್ತಿ ನೆಗೆಟಿವ್ ಇದ್ರೆ ಅದನ್ನ ಅವಾಯ್ಡ್ ಮಾಡೋದು. ಅವಾಗ ನಮ್ಮಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಫೀಲಿಂಗ್ ಏನೈತಲ್ಲ ಇಷ್ಟು ಪವರ್ಫುಲ್ ಇರ್ತೈತಲ್ಲ, ನೆಗೆಟಿವ್ ಇದ್ದ ಮನುಷ್ಯನ ಮನಸ್ಸಿನಾಗ ಸಹಿತ ಪಾಸಿಟಿವ್ ಹುಟ್ಟಿಸ್ತೈತೆ. ಹಿಂಗೆ ನಮ್ಮಲ್ಲಿ ಪಾಸಿಟಿವ್ ಬಂತಂದ್ರೆ ಅವ್ನು ನೆಗೆಟಿವ್ ಇದ್ದವನು ಸಹಿತ ಮನಸ್ಸಿನಾಗ ಸಹಿತ ಅವ್ನಿಗೆ ಏನಾಗತ್ತೆ ಅಂತಂದ್ರೆ ಅವನು ಪಾಸಿಟಿವ್ ಫೀಲಿಂಗ್ ಬರ್ತಾವೆ. ಈಗ ನೀವು ಬಸವಣ್ಣವ್ರ ಉದಾಹರಣೆ ತೊಗೊಳ್ರಿ. ಬಸವಣ್ಣವರು ಏನು ಮಾಡಿದ್ರು, ಬಸವಣ್ಣವರು ಅವ್ರ ಮನೆಯನ್ನು ಆಕಳ ಎಲ್ಲ ಕತ್ಕೊಂಡು ಹೋದ್ರು. ಅವರು ಆ ಮನೆಯನ್ನು ಆಕಳ ಎಲ್ಲ ಕತ್ಕೊಂಡು ಹೋದಾಗ ಮತ್ತು ಅವರು ಪ್ರಧಾನಮಂತ್ರಿ ಇದ್ದರು, ಹಿಡ್ಕೊಂಬರ್ರಿ ಅಂತ ಪೊಲೀಸರು ಹಚ್ಚಿ ಕಳಿಸ್ಬೋದಾಗಿತ್ತು ಎಲ್ಲಾದ್ರೂ ಕಳೆ ಅಂತಂದು. ಅವಾಗ ಅವ್ರು ಪ್ರಧಾನಮಂತ್ರಿ ಇದ್ದರೂ ಕೂಡ ಆ ಪೊಲೀಸ್ ಫೋರ್ಸ್ ಬಳಸಲಿಲ್ಲ. ಅವ್ರು ಏನು ಮಾಡಿದರು, ಮನೆಯನ್ನು ಆಕಳ ಕತ್ಕೊಂಡು ಹೋಗ್ಯಾರ್ರಿ ಅಂತಂದ್ರೆ ಕರ ಬಿಟ್ಟು ಹೋಗ್ಯಾರ. ಹಂಗಾರೆ ಕರ ಮತ್ತು ಅವು ಎಲ್ಲಿ ಅದಾವು 4 ದಿಕ್ಕಿಗೆ ಹೋಗ್ರಿಪ್ಪ, ಅವು ಕರ ತೊಗೊಂಡು ಹೋಗ್ರಿ, ಎಲ್ಲಿ ಆಕಳ ಐತಿ ಆಕಳ ಬಿಟ್ಟು ಬರ್ರಿ, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ, ಅವ್ರಾದ್ರೂ ಹಾಲು ಕುಡಿತಾರೆ ಇಲ್ಲಾದ್ರೂ ಹಾಲು ಕುಡಿತಾರೆ, ಅವರು ಶರಣರು ಅದಾರ ಹಾಲು ಕುಡಿಲಿ ಅವರು, ನೀವು ಅದನ್ನು ಕರ ಹೋದ ಅಲ್ಲಿ ಬಿಟ್ಟು ಬರ್ರಿ ಅಂತ ಹೇಳಿದರು. ದಟ್ ಈಸ್ ಪಾಸಿಟಿವ್ ಥಿಂಕಿಂಗ್. ಅದಕ್ಕೆ ಇವ್ರು ಅರಸು ಮನೆತನ ಪರವಾರದವರು 4 ದಿಕ್ಕಿಗೆ ಆಕಳ ಹುಡ್ಕೊ ಎಲ್ಲರೂ ಒಂದು ದಿಕ್ಕಿಗೆ ಸಿಗಬೇಕಲ್ಲ ಆಕಳ, ಅವೇನು ಮುಚ್ಚಿಟ್ಕೊಳಕ್ಕೆ ಬರೋಂಗಿಲ್ಲ ಏನಿಲ್ಲ. ಅವಾಗ ಒಂದು ದಿಕ್ಕಿಗೆ ಸಿಕ್ಕವು. ಈ ಅರಸು ಪರಿವಾರ ನೋಡಿ ಅವರು ಕಳ್ಳರು ಓಡಕ್ಕೆ ಹತ್ತರವ್ರು. ಅವಾಗ ಹಿಡ್ಕೊಂಬಂದು, ಇಲ್ಲ ಬಸವಣ್ಣವ್ರನ್ನ ಹಿಡ್ಕೊಂಬ ಅಂತ ಹೇಳಿಲ್ಲ ನಿಮ್ಗೆ, ನೀವು ಆಕಳ ಇಟ್ಕೊಡ್ರಿ, ಆಕಳ ಹಾಲು ನೀವು ಕುಡೀರಿ, ಆದ್ರೆ ಕರಕ್ಕೆ ಹಾಲು ಇದ್ದಿದ್ದಿಲ್ಲ, ಸಣ್ಣ ಕರಕ್ಕೆ
ಅದಕ್ಕೆ ಕರಾನು ಓದು ಆಕಳಂತೇಳಿ ಬಿಟ್ಟು ಬರ್ರಿ ಅಂದಾರ ಅವರು. ಅದಕ್ಕೆ ನಿಮ್ಗೆ ಹಿಡ್ಕೊಂಬ ಅಂತ ಹೇಳಿಲ್ಲ ಅವರು, ನೀವೇ ಊಟ ಮಾಡಿರಿ ಅಂತ ಹೇಳ್ಯಾರು ಅಂತ ಹೇಳಿಬಿಟ್ರು. ಬಸವಣ್ಣವ್ರ ಪಾಸಿಟಿವ್ ದೃಷ್ಟಿ ಏನಾತಂದ್ರೆ ಅವರಲ್ಲಿರ್ತಕ್ಕಂಥ ಮನ ಪರಿವರ್ತನೆ ಆಯ್ತು. ಆ ದೃಷ್ಟಿಯಿಂದ ಪರಿವರ್ತನೆಯಾಗಿ ಏನು ಮಾಡಿದಾರೆ ಅಂದ್ರೆ ಅವರು ವಾಪಸ್ ಪ್ರೀತಿಯಿಂದ ಬಂದರು. ಎಲ್ಲಿಗೆ ಬಂದರು? ಅರಮನೆಗೆ ಬಂದರು. ಬಂದು ಆಕಳನೂ ಅಲ್ಲೇ ಬಿಟ್ಟರು, ಕರಾನು ಅಲ್ಲೇ ಬಿಟ್ಟರು, ಓದೋದು ತಪ್ಪಾಗೈತೆ ನಮಸ್ಕಾರ ಮಾಡಿ ಹೋದರು. ಇದು ಅವರಲ್ಲಿರ್ತಕ್ಕಂಥ ಕಳ್ತನ ಮಾಡೋದು ನೆಗೆಟಿವ್ನೆಸ್ ಅದು. ಆದರೆ ಬಸವಣ್ಣವ್ರನ್ನ ಪಾಸಿಟಿವ್ ಥಿಂಕಿಂಗ್ ಏನಾಯ್ತಂದ್ರೆ ಅವ್ರು ನೆಗೆಟಿವ್ ಥಿಂಕಿಂಗ್ ಸುಟ್ಟು ಬಿಡ್ತಾರೆ. ಸುಟ್ಟು ಅವ್ರನ್ನೂ ಅವ್ರ ಬಸವಣ್ಣವ್ರ ವಿಚಾರವಾಗಿ ಪಾಸಿಟಿವ್ ಥಿಂಕಿಂಗ್ ಬಂತವ್ರಿಗೆ. ಈ ಇಷ್ಟಲಿಂಗ ವಿರೋಧಿಗಳು ನೀವು ಸ್ಥಾವರಿಂಗ ಲಿಂಗವನ್ನು ಬಿಟ್ಟು ಕೈಯಲ್ಲಿ ಮತ್ತೊಂದು ಲಿಂಗ ಕೊಟ್ಟದ್ದು ಏನು ದೊಡ್ಡ ಕ್ರಾಂತಿ ಆಯಿತು ಅಂತ ಮಾತಾಡ್ತಾ ಇರ್ಬೋದು. ಅದಕ್ಕೆ ಏನು ಹೇಳ ಬಯಸ್ತೀರಿ? ಅದು ಇದನ್ನು ನೋಡ್ರಿ, ಮನುಷ್ಯನನ್ನು ಅಂತರಂಗದ ಪರಿವರ್ತನೆಗಾಗಿ ಈ ಈ ಲಿಂಗ ಕೊಟ್ಟರೆ ಬಸವಣ್ಣವರು. ನಾವು ಆ ಸ್ಥಾವರ ಲಿಂಗ ಅದು ಕಾರ್ಬನ್ ಅಲ್ಲ, ಅದು ಸ್ಥಾವರ ಲಿಂಗ ಕಾರ್ಬನ್, ಅದು ಶಿಲೆ, ಅದು ಅದ್ರ ಮೂಲಕ ನಮಗೆ ಅದ್ರ ಮೂಲಕ ದೃಷ್ಟಿಯೋಗ ಮಾಡೋಕ್ಕೆ ಬರೋಂಗಿಲ್ಲ. ಅದು ನಮ್ಮನೆ ನೆಗೆಟಿವ್ ಹೀರ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೆ ಇದು ಪೂಜಾ ವಸ್ತು ಅಲ್ಲ, ಇದು ದೃಷ್ಟಿಯೋಗದ ವಸ್ತು ಐತಿ. ಇದು ಕಾರ್ಬನ್ ಐತಿ. ಈ ಕಾರ್ಬನ್ ನಮ್ಮ ನೆಗೆಟಿವ್ನ ಹೀರ್ಕೊಂತೈತಿ. ಇದು ಅದಕ್ಕಾಗಿ ಇದು ಎಲ್ಲದಕ್ಕಿಂತಲೂ ಮನುಷ್ಯನೇ ದೇವರನ್ನ ಮಾಡ್ತೈತಿ. ಪಾಸಿಟಿವ್ ಥಿಂಕರ್ ಯಾರು ಅದರಲ್ಲ ಅವ್ರು ಪಾಸಿಟಿವ್ ಥಿಂಕರ್ ಇಟ್ಸ್ ಸೆಲ್ಫ್ ಇಸ್ ಎ ಡಿವಿನಿಟಿ. ಅವರೇ ದೇವರು. ಯಾಕಂದ್ರೆ ಅವರಿಂದ ಕಲ್ಯಾಣ ಆಗೈತೆ, ಅವರಿಂದ ಎಂದೂ ಅಕಲ್ಯಾಣ ಆಗಂಗಿಲ್ಲ ಜಗತ್ತಿಗೆ. ಯಾಕಂದ್ರೆ ಅವರಲ್ಲಿ ಯಾವಾಗಲೂ ಎಲ್ಲರಿಗೆ ಕಲ್ಯಾಣ ಆಗಲಿ ಅಂತ ಭಾವ ಸಂಪೂರ್ಣವಾಗಿ ಪಾಸಿಟಿವ್ನಾಗ ಇರೋ ಹೊತ್ನ್ಯಾಗ ಅವ್ರು ಯಾವ ಜೀವಿಗಳಿಗೂ ಅಕಲ್ಯಾಣ, ಸಣ್ಣ ಸಣ್ಣ ಈರಿಬಿ ಹೋಗ್ತಕ್ಕಂಥ ಜೀವಿಗಳು ಸಹಿತ ಅದ್ರ ಮ್ಯಾಗ ಕಾಲಿಡಂಗಿಲ್ಲ ಅವರು. ಈರಿಬಿ ಹೊಂಟೈತಿ ಬ್ಯಾಡ್ತಿಗೆ ಅಂತಾರೆ. ಅಷ್ಟು ಸಹಿತ ಅವರು ಪಾಸಿಟಿವ್ನೆಸ್, ಜೀವಿಗಳ ಮೇಲೆ ಅತ್ಯಂತ ಕರುಣೆ ಬಂದ್ಬಿಡ್ತೈತೆ ಅವ್ರಿಗೆ. ಅದು ಪಾಸಿಟಿವ್ನೆಸ್. ಅದು ಈ ಅಹಿಂಸೆಯನ್ನು ಹಿಂದೆ ಜೈನಿಸಮು ಬುದ್ಧಿಸಮು ಎಲ್ಲರೂ ಹೇಳಿದ್ರು ಬುದ್ಧಿ. ಹೊಸದಾಗಿ ಅಲ್ಲಿ ಧ್ಯಾನವನ್ನು ಹೇಳಿದೆ ಏಕಾಗ್ರತೆಗೆ. ಇಲ್ಲಿ ಇಷ್ಟಲಿಂಗವನ್ನು ಅದರ ಒಂದು ಡೆವಲಪ್ಡ್ ವರ್ಷನ್ ಆಗಿ ಯಾಕೆ ಕೊಟ್ಟರು ಬಸವಣ್ಣ? ಇಲ್ಲ, ಅದು ಒಂದು ಆಸ್ಪೆಕ್ಟ್. ಯಾವುದು ಅಹಿಂಸೆ ಅನ್ನೋದೊಂದು ಆಸ್ಪೆಕ್ಟ್ ಅವ್ರದ್ದು. ಆದರೆ ಇಲ್ಲಿ ಇಷ್ಟಲಿಂಗ ಯೋಗ ಮಾಡೋದ್ರ ಮೂಲಕವಾಗಿ ಏನು ಪಾಸಿಟಿವ್ನೆಸ್ ಆಸ್ಪೆಕ್ಟ್ ಅದು ಅಷ್ಟು ಆಸ್ಪೆಕ್ಟ್ ಈ ಪಾಸಿಟಿವ್ನೆಸ್ನೇ ಬಂದುಬಿಡ್ತವೆ. ಎವ್ರಿ ಆಸ್ಪೆಕ್ಟ್ ಪಾಸಿಟಿವ್ ಥಿಂಕಿಂಗ್ನಾಗ ಎಷ್ಟು ಆಸ್ಪೆಕ್ಟ್ ಅದಾವಲ್ರಿ, ಜೀವಿಗಳ ಮೇಲೆ ಕರುಣೆ ಆಗಿರ್ಬೋದು, ಇನ್ನೊಬ್ಬರಿಗೆ ದಿನದಲ್ಲಿ ಸೇವೆ ಮಾಡೋದಾಗಿರ್ಬೋದು, ಇವೇನು ಟೋಟಲ್ ಪಾಸಿಟಿವ್ ಥಿಂಕಿಂಗ್ನಾಗ ಯಾರ ನ್ಯಾಯ ನಿಗದಿ ಬಂದಾಗ ನಾವು ಪಾಸಿಟಿವ್ನಾಗೆ ಇರೋದು, ನಮ್ಮ ಮನೆ ಕಳ್ಳತನ ಮಾಡೋಕ್ಕೆ ಬಂದಾಗ ನಾವು ಪಾಸಿಟಿವ್ನಾಗೆ ಇರೋದು, ಹೀಗೆ ನಮಗೆ ಯಾರು ಅನ್ಯಾಯ ಮಾಡಿದ್ರು, ನಮಗೆ ಹಿಂಸೆ ಮಾಡಿದ್ರು ಅಂದರೆ ನಾವು ಪಾಸಿಟಿವ್ನಾಗೆ ಇರೋದು, ಇವೆಲ್ಲ ಪಾಸಿಟಿವ್ನೆಸ್ನ ಆಸ್ಪೆಕ್ಟ್. ಇವೆಲ್ಲ ವಿವಿಧ ಆಸ್ಪೆಕ್ಟ್ಸ್. ಇವೆಲ್ಲ ಒಂದು ಸಲ ನಾವು ಪಾಸಿಟಿವ್ ಥಿಂಕಿಂಗ್ ನಮ್ಮ ಒಳಗೆ ಹುಡ್ಕೊಂತೆ ಅಂತಂದ್ರೆ ಅದು ಎಲ್ಲ ಆಯಾಮಗಳಲ್ಲಿ ಪಾಸಿಟಿವ್ ಥಿಂಕಿಂಗ್ ಬರೋದು, ಬರೀ ಒಂದು ಅಹಿಂಸಾದಲ್ಲಿ ಅಷ್ಟೇ ಅಲ್ಲ. ಪರ್ಫೆಕ್ಟ್ ಅಂದರೆ ಸಾಧನ ಕೊಡೋ ಅವಶ್ಯಕತೆ ಏನಿತ್ತು ಬಸವಣ್ಣ? ಮತ್ತು ಇದು ಕಾರ್ಬನ್ ಸಾಧನನ ಅಲ್ರಿ, ಇದು ವಿದೌಟ್ ಕಾರ್ಬನ್ ಏನು ಹೀರ್ಕೊಳ್ಳಿ, ಒಂದು ನೆಗೆಟಿವ್ ಎನರ್ಜಿ ಹೊರಗೆ ಹಾಕ್ಲಿಕ್ಕೆ ಆಯ್ತು. ಹೌದ್ರಿ. ಎರಡನೇದು ಏಕಾಗ್ರತೆಗೆ ಇಷ್ಟಲಿಂಗ ಅಂತ ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ಒಪ್ಕೋಬೋದು? ಒಂದು ಏಕಾಗ್ರತೆ ಅಂದ್ರೆ ಅದು ಏನು ಕಾರ್ಬನ್ ಐತಲ್ಲ, ಅದು ಒಂದು ಏಕಾಗ್ರತೆ ಅಂದರೆ ಏನು, ಮೈಂಡ್ ಏಕಾಗ್ರತೆ ಅಂದರೆ ಏನು? ಮೈಂಡ್ ಏಕಾಗ್ರತೆ ಅಂತಂದ್ರೆ ನಾವೇನು ಕೆಲಸ ಮಾಡ್ತೀವಿ, ನಾವು ಮಾಡೋ ಕೆಲಸದ ಜೊತೆ ನಮ್ಮ ಮನಸ್ಸಿರ್ಬೇಕು. ನಾವು ಊಟ ಮಾಡ್ತಿದ್ವಿ ಅಂದ್ರೆ ನಮ್ಮ ಜೊತೆಗೆ ಊಟ ಮಾಡಬೇಕು, ನಾವು ಬರೀತಿದ್ದೇವೆ ನಮ್ಮ ಜೊತೆ ಬರೀಬೇಕು, ನಾವು ಓದ್ತಿದ್ದೆ ನಮ್ಮ ಜೊತೆಗೆ ಓದಬೇಕು. ಈಗ ನಾವು ಓದ್ತಿರ್ತೇವೆ ಮನಸ್ಸೆಲ್ಲ ಹೋಗಿರ್ತೈತಿ, ನಾವು ಬರೀತಿರ್ತೀನಿ ಏನೋ ವಿಚಾರ ಮಾಡ್ತಿರ್ತೈತಿ, ನಾ ಕಸ ಹೊಡಿತಿರ್ತೀನಿ ಏನೋ ವಿಚಾರ ಮಾಡ್ತೈತಿ, ನಾವು ಊಟ ಮಾಡ್ತಿರ್ತೀನಿ ಎಲ್ಲೋ ಮನಸ್ಸು ಹೋಗಿರ್ತೈತಿ. ಇದು ಏಕಾಗ್ರ ಡಿಸ್ಕಾನ್ಸಂಟ್ರೇಷನ್ ಅಂತ. ಇದಕ್ಕೆ ಮನಸ್ಸಿಗೆ ಏಕಾಗ್ರತೆ ಅನ್ನೋದು ಒಂದು ಏನಾಗತ್ತೆ ಅಂದರೆ ನಾವು ಊಟ ಮಾಡಿ ನಮ್ಮ ಜೊತೆಗೆ ಊಟ ಮಾಡಬೇಕು, ಇದು ಏಕಾಗ್ರತೆ. ಇದು ಇಲ್ಲಿ ಲಿಂಗ ಯೋಗ ಮಾಡೋ ಕಾಲಕ್ಕೆ ಏನಾಗತ್ತೆ ಅಂತಂದ್ರೆ ನಮ್ಮ ದೃಷ್ಟಿ ನಿಲ್ತೈತಿ. ನಮ್ಮ ದೃಷ್ಟಿ ನಿಂತ ಮೇಲೆ ಆಟೋಮೆಟಿಕ್ಕಾಗಿ ಮನಸ್ಸು ಎಲ್ಲರೇ ಇರಲಿ, ಅದು ಇಲ್ಲಿ ದೃಷ್ಟಿ ನಿಂತಗಳ ಮನಸ್ಸು ಎಲ್ಲೇ ಹೋಗಿರಲ್ಲ, ಆ ಮನಸ್ಸನ್ನು ಈ ಕಾರ್ಬನ್ ಜಗ್ಗಿ ಬಿಡ್ತೈತಿ. ಜಗ್ಗಿ ದೃಷ್ಟಿ ಮತ್ತು ಮನಸ್ಸು ಎರಡು ಒಂದು ಕಡೆ ನಿಂತಂದ್ರೆ ಇದೇನು ಕಾರ್ಬನ್ ಐತಲ್ಲ ಇದು ಆಬ್ಜೆಕ್ಟ್ ಅಂತ ಕರೀತಾರೆ. ಈ ಆಬ್ಜೆಕ್ಟ್ ಡಿಸಪೇರ್ ಆಗಿಬಿಡ್ತೈತಿ. ಡಿಸಪೇರ್ ಆದಾಗ ನಮಗೇನು ಲಿಂಗ ಕಾಣಂಗೇ ಇಲ್ಲ, ಫುಲ್ ಡಿಸಪೇರ್ ಆಗೈತಿ. ಇಲ್ಲಿ ಲಿಂಗ ಡಿಸಪೇರ್ ಆತಂದ್ರೆ ಹೊರಗಡೆ ಆಟೋಮೆಟಿಕ್ ಸೈಮಲ್ಟೇನಿಯಸ್ ಪ್ರೊಸೆಸ್ ಅಂದ್ರೆ ಅಂತರಂಗದಲ್ಲಿ ಮೈಂಡ್ ಡಿಸಪೇರ್ ಆಗಿಬಿಡ್ತೈತಿ. ಮೈಂಡ್ ಡಿಸಪೇರ್ ಆಗಿ ಹೋಗ್ಬಿಡ್ತೈತಿ. ಮೈಂಡ್ ಡಿಸಪೇರ್ ಆದಾಗ ನೋ ಮೈಂಡ್, ನೋ ಮೈಂಡ್ ಸ್ಟೇಟ್. ನೋ ಮೈಂಡ್, ಜೀರೋ ಮೈಂಡ್. ಅಂದ್ರೆ ಥಾಟ್ಲೆಸ್ ಪೀರಿಯಡ್ ಆಫ್ ದಿ ಮೈಂಡ್. ಮೈಂಡ್ ಏನು ಆಲೋಚನೆ ಮಾಡ್ತಿರ್ತೈತಲ್ಲ ಸ್ಟಾಪ್ ಆಗಿಬಿಡ್ತೈತಿ. ಅದಕ್ಕೆ ಥಾಟ್ಲೆಸ್ ಪೀರಿಯಡ್ ಆಫ್ ದಿ ಮೈಂಡ್ ಅಂತ ಕರೀತಾರೆ. ಅದಕ್ಕೆ ರೆಸ್ಟ್ ಪೀರಿಯಡ್ ಆಫ್ ದಿ ಮೈಂಡ್ ಅಂತ ಕರೀತಾರೆ. ಅದಕ್ಕೆ ಜೀರೋ ಮೈಂಡ್ ಅಂತ ಕರೀತಾರೆ. ಅಲ್ಲಿ ನೋ ಥಾಟ್ಸ್, ಆಲೋಚನೆಗಳೇ ಇರೋಂಗಿಲ್ಲ, ಸ್ತಬ್ಧ. ಈ ರೀತಿಯಾದಂಥ ಇದೊಂದು ಸ್ಟೇಟಸ್ ಆಫ್ ಮೈಂಡ್. ಇದು ಜೀರೋ ಮೈಂಡ್ ಅಂದು ದಟ್ ಈಸ್ ಅ ಸ್ಟೇಟಸ್ ಆಫ್ ಮೈಂಡ್. ಇದೊಂದು ಅವಸ್ಥೆ, ಮನಸ್ಸಿನ ಅವಸ್ಥೆ. ಈ ಅವಸ್ಥೆ ಏನೈತಲ್ಲ ದಿಸ್ ಈಸ್ 100% ಪ್ಯೂರ್ ಕಾನ್ಸಂಟ್ರೇಷನ್. ಪ್ಯೂರ್ ಕಾನ್ಸಂಟ್. ಇದು ಲಿಂಗದ ಮೂಲಕ ಭಾಳ ಸ್ಪೀಡ್ ಆಕತ್ತೆ. ಭಾಳ ಸ್ಪೀಡ್ ಅಂದ್ರೆ ಭಾಳ ಸ್ಪೀಡ್ ಆಕತ್ತೆ. ನಾವು 10 ತಾಸು ಕುಂತು ಏಕಾಗ್ರತೆ ಮಾಡಿದ್ವಿ ಅಂದರೆ ಏನು ಬೇಗನೆ ಕಾನ್ಸಂಟ್ರೇಷನ್ ರಿಸಲ್ಟ್. ಇದರಲ್ಲಿ ಭಾಳ 45 ಮಿನಿಟ್ಸ್ನಾಗ ದಿನ ಕಂಟಿನ್ಯೂ ಮಾಡ್ಕೊತ ಹೋದೆ. 45 ಮಿನಿಟ್ಸ್ನಾಗ 10 ತಾಸು ಮಾಡಿದಷ್ಟು ಇಫೆಕ್ಟ್ ಇದ್ರೊಳಗೆ ಬರ್ತೈತಿ.
ಅಲ್ಲಿಗೆ ವಿಪಶ್ಯನ ಇತ್ತು ರೀ ಬುದ್ಧನ ಧ್ಯಾನ ಪ್ರಕ್ರಿಯೆ ಇತ್ತು, ಏನೂ ಆಬ್ಜೆಕ್ಟ್ ಇರಲಿಲ್ಲ. ಇದನ್ನ ಎಲ್ಲ ಅಭ್ಯಾಸ ಮಾಡ್ಯಾರ ಬಸವಣ್ಣವ್ರಿ. ಈಗ ಏನಾಗಿತ್ತು ಅಂದ್ರೆ ನಾವು ಧ್ಯಾನ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಉಪಶಮ ಎಲ್ಲರೂ ಅವ್ರು ಏನು ಮಾಡಿದಾರೆ ಅಂದ್ರೆ, ಸನ್ಯಾಸಿಗಳು ಅಡವಿಗೆ ಹೋಗಿ ತಪಸ್ಸು ಮಾಡಬೇಕು, ಅಡವಿಗೆ ಹೋಗಿ ಧ್ಯಾನ ಮಾಡಬೇಕು, ಅಡವಿಗೆ ಹೋಗಿ ಧ್ಯಾನ ಮಾಡಿದರೆ ದೇವ್ರು ಒಲಿತಾನ, ಅಡವಿಗೆ ಹೋಗಿ ತಪಸ್ಸು ಮಾಡಬೇಕು ದೇವ್ರು ಒಲಿತಾನ. ಬಿಫೋರ್ ಬಸವಣ್ಣ ಹಿಂಗೆ ಇತ್ತದೆಲ್ಲ. ಅವಾಗ ದೇವ್ರನ್ನ ಕಾಣ್ಬೇಕಂದ್ರೆ ಅಡವಿಗೆ ಹೋಗ್ಬೇಕು, ಹೆಂಡತಿ ಬಿಡಬೇಕು, ಮಕ್ಕಳನ್ನ ಬಿಡಬೇಕು, ಹೊಲ ಬಿಡಬೇಕು, ಮನೆ ಬಿಡಬೇಕು, ಎಲ್ಲ ಅಂತಸ್ತು ಬಿಡಬೇಕು, ಎಲ್ಲ ಬಿಟ್ಟು ನಾರು ಬಟ್ಟೆಯನ್ನು ಉಟ್ಕೊಂಡು ಅಡವಿಗೆ ಹೋಗಿ ಅಲ್ಲಿ ತಪಸ್ಸು ಮಾಡಬೇಕು. ತಪಸ್ಸು ಅಂದರೆ ಏನಿದ್ರ ಅರ್ಥ? ಮೈಂಡ್ ಕಾನ್ಸಂಟ್ರೇಷನ್. ಇಲ್ಲಿ ಮನಸ್ಸು ಇಡಬೇಕು ಅವರು, ಇಲ್ಲಿ ಬುರುಮಧ್ಯಲಿಟ್ಟು ಮನಸ್ಸಿಟ್ಟು ಮೈಂಡ್ ಕಾನ್ಸಂಟ್ರೇಷನ್ ಮಾಡಿ ಇದು ಪ್ಲೇಸ್ ಆಫ್ ಕಾನ್ಸಂಟ್ರೇಷನ್. ಇದು ಕೆಲವು ಮಂದಿ ಏನು ಮಾಡ್ತಾರೆ, ಬ್ರಹ್ಮರಂದ್ರೆ ಮನಸ್ಸನ್ನು ಕಾನ್ಸಂಟ್ರೇಷನ್ ಮಾಡ್ತಾರೆ. ಕೆಲವು ಮಂದಿ ಮೂಗಿನ ತುದಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಕೆಲವು ಮಂದಿ ಉಸಿರಿನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ದೀಸ್ ಆರ್ 4 ಸೆಂಟರ್ಸ್ ಆಫ್ ದಿ ಮೈಂಡ್ ಕಾನ್ಸಂಟ್ರೇಷನ್. ಇದರೊಳಗೆ ಇದನ್ನು ಮಾಡೋಕ್ಕೆ ಏನು ಮಾಡ್ತಿದ್ರು, ಎಲ್ಲರೂ ಅಡವಿಗೆ ಹೋಗ್ಬೇಕು, ಎಲ್ಲ ಬಿಟ್ಟು ಹೋಗ್ಬೇಕು. ಅವಾಗ ಇದು 10 ವರ್ಷ 12 ವರ್ಷ ಅಡವ್ಯಾಗ ಕುಂತು ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಅವರು. ಅಷ್ಟರೊಳಗೆ ಮನೆಯೊಳಗೆ ಕಾಯಕ ಇಲ್ಲ, ಕಾಯಕ ಹೋಗಿಬಿಡ್ತೈತಿ, ಪ್ರೊಡಕ್ಷನ್ ಹೋಗಿಬಿಡ್ತೈತಿ. ಅವಾಗ ಹೆಂಡ್ರು ಮಕ್ಕಳಿದ್ದಾರಲ್ಲ ಅನಾಥರಕ್ಕಾರೆ, ಮನ್ಯಾಗ ದುಡಿತಕ್ಕಂಥ ಮನಗನ ಮತ್ತು ಹೆಣ್ಮಕ್ಳಿಗಂತೂ ಧ್ಯಾನ ಮಾಡೋದು ತಪಸ್ಸು ಮಾಡೋದು ದೇ ಆರ್ ಬಾರ್ಡ್. ಯಾಕಂದ್ರೆ ಶೂದ್ರ ಸರ್ ಅವರೆಲ್ಲ ನಮ್ಮ ಶಾಸ್ತ್ರ ಏನು ಹೇಳ್ತೈತೆ ಅಂದ್ರೆ ಹೆಣ್ಮಕ್ಳು ತಪಸ್ಸು ಮಾಡಬಾರ್ದಂತೆ, ದೇ ಆರ್ ಬಾರ್ಡ್. ಹೀಗಾಗಿ ಹೆಣ್ಮಕ್ಳ ಮನ್ಯಾಗ ಉಳಿದ್ಬಿಡ್ತಿದ್ರು, ಗಂಡು ಮಕ್ಳು ತಪಸ್ಸು ಮಾಡೋಕೆ ಹೋಗಿದ್ರು. ಪ್ರೊಡಕ್ಷನ್ ಮಾಡೋರು ಯಾರು? ಯಾರಿಗೆ ದೇವ್ರು ಕಾಣ್ಬೇಕು ಅನ್ನೋ ಅಪೇಕ್ಷೆ ಇರೋಂಗಿಲ್ಲ, ಎಲ್ಲರಿಗೂ ಇರ್ತೈತಿ. ಎಲ್ಲರೂ ಕಾಣ್ಬೇಕು ಅನ್ನೋದಾದ್ರೆ ಎಲ್ಲರೂ ಅಡವಿಗೆ ಹೋಗ್ಬೇಕು. ಅಡವಿಗೆ ಹೋಗ್ಬೇಕಂತಂದ್ರೆ ಮತ್ತು ಮನ್ಯಾಗ ಎಲ್ಲ ಪ್ರೊಡಕ್ಷನ್ ನಿಂತಿರ್ತದೆ. ಮನ್ಯಾಗ ಪ್ರೊಡಕ್ಷನ್ ನಿಂತು ಸಮಾಜ ನಿಂತು ಬಿಡ್ತೈತಿ. ಅವಾಗಲ್ಲಿ ಪ್ರೊಡಕ್ಷನ್ ನಿಂತಂದ್ರೆ ಅಲ್ಲಿ ಕೊರತೆ ಉಂಟಾಕತ್ತೆ. ಅಲ್ಲಿ ಕೊರತೆ ಉಂಟಾತಂದ್ರೆ ಸಂಘರ್ಷ ಚಾಲು ಆಗತ್ತೆ. ಸಂಘರ್ಷ ಚಾಲು ಆತಂದ್ರೆ ಸ್ವಾಸ್ಥ್ಯ ಕಡಿಮೆ ಆಗಿಬಿಡ್ತೈತಿ, ಸಮಾಧಾನ ಶಾಂತಿ ಇರೋಂಗಿಲ್ಲ. ಎಲ್ಲಿ ಸಮೃದ್ಧಿ ಇರ್ತೈತಿ ಅಲ್ಲಿ ಸಂತೃಪ್ತಿ ಇರ್ತೈತಿ. ಅದಕ್ಕಾಗಿ ಪ್ರೊಡಕ್ಷನ್ ನಿಂತಂದ್ರೆ ಈ ಬರೀ ಧ್ಯಾನ ಮಾಡೋಕ್ಕಂತ ಎಲ್ಲ ಅಡವಿಗೆ ಹೋದ್ರಂದ್ರೆ ತಪಸ್ಸು ಪ್ರೊಡಕ್ಷನ್ ನಿಂತು ಹೋಗ್ಬಿಡ್ತೈತಿ. ಅದಕ್ಕಾಗಿ ಇವರು ಪ್ರೊಡಕ್ಷನ್ ಆಗುವಂಗಿರಬೇಕದು, ಸಮೃದ್ಧಿಯಾಗಿ ಪ್ರೊಡಕ್ಷನ್ ಆಗಿರಬೇಕು, ಕೊರತೆ ಇರಬಾರ್ದು, ಏನೂ ಇರಬಾರ್ದು. ಆದ್ರೆ ಅಲ್ಲೇನು ಅವ್ರು ಕುಂತು ಧ್ಯಾನ ಮಾಡಿ ಸಾಧಿಸ್ತಾರಲ್ಲ ಅದನ್ನು ಹೆಂಡ್ರ ಮಕ್ಕಳ ಜೊತೆಗೆ ಇದ್ದುಕೊಂಡು ಸಾಧಿಸ್ಬೇಕು. ಇನ್ನು ಬಸವಣ್ಣವ್ರ ಕಾನ್ಸೆಪ್ಟ್ ಇದು. ಅದಕ್ಕೆ ಅವ್ರು ಏನು ಮಾಡಿದರು, ನೀವು ಅಡವಿಗೆ ಹೋಗೋದು ಬೇಕಾಗಿಲ್ಲ, ನೀವು ಮೈಂಡ್ ಕಾನ್ಸಂಟ್ರೇಷನ್ ಮಾಡಿರಿ, ತಪ್ಪಲ್ಲ. ಆದರೆ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಇದು ಸರಿ ಹೋಗತ್ತೆ. ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಒಳಗಿನ ಅರಿವು ವಿಕಾಸ ಆಕತಿ. ಆದ್ರೆ ಅಡವಿಗೆ ಹೋಗಿ ತಪಸ್ಸು ಮಾಡೋದ್ರಿಂದ ಸಮಾಜಕ್ಕೆ ಧಕ್ಕಿ ಬರ್ತೈತಿ. ಅದಕ್ಕೆ ಅಡವಿಗೆ ಹೋಗಿ ತಪಸ್ಸು ಮಾಡೋದು ಬೇಕಾಗಿಲ್ಲ, ಮನೆಯೊಳಗೆ ಇರ್ರಿ, ಹೆಂಡ್ರ ಮಕ್ಕಳ ಜೊತೆಗೇ ಇರ್ರಿ, ಕಾಯ್ಕನ ಮಾಡಿರಿ, ಪ್ರೊಡಕ್ಷನ್ ಮಾಡಿರಿ, ಮಾಡ್ಕೊಂಡು ಸಮೃದ್ಧಿಯನ್ನು ಸಾಧಿಸ್ಕೊಂತ ಸಮಾಜ ಸಂತೃಪ್ತಿ ಇಟ್ಕೊಂಡು ದಾಸೋಹ ಮಾಡ್ಕೊತಾನೆ ಇದನ್ನು ಸಾಧಿಸ್ರಿ ಅನ್ನಕ್ಕೆ ಇದೊಂದು ಸ್ಪೀಡ್ ವೇ. ಹಿಂದೆ ಏನು ಮಾಡಿದರು, ಇನ್ನೊಂದು 20 ವರ್ಷ ಹಿಂದೆ ಮೊಬೈಲ್ ಬಂತು, ಬ್ಯಾಟ್ರಿ ಎಷ್ಟು ತನಕ ಚಾರ್ಜ್ 12 ತಾಸು ಚಾರ್ಜಿಂಗ್ ಹಿಡಿತಿದ್ವಿ. ಈಗ 15 ನಿಮಿಷ ಚಾರ್ಜಿಂಗ್ ಫುಲ್ ಆಗತ್ತೆ, ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ. ಹಂಗೆ ಬಸವಣ್ಣವ್ರು ಏನು ಮಾಡಿದ್ರಿಂದ ದಟ್ ಈಸ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್, ಫಾಸ್ಟ್ ಚಾರ್ಜಿಂಗ್ ಮೆಥಡ್. ಒಂದು ಮೆಥಡ್ ಏನಿತ್ತು, ಇಲ್ಲಿ ಮೈಂಡ್ ಕಾನ್ಸಂಟ್ರೇಷನ್ ಇಲ್ಲೇ ಇತ್ತು. ದಟ್ ಈಸ್ ಓಲ್ಡ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಹ್ಯಾಸ್ ಚೇಂಜ್ಡ್. ಅದನ್ನು ಇವರು ಬಸವಣ್ಣವರು ಅಡ್ವಾನ್ಸ್ಡ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ತಂದ್ರು. ಅಡ್ವಾನ್ಸ್ಡ್ ಅಂದರೆ ಇದು ಭಾಳ ಹೊತ್ತಾಗತ್ತೆ, ಲೇಟ್ ಆಗುತ್ತೆ, ಹೆಂಡ್ರ ಮಕ್ಕಳು ಬಿಡಬೇಕು. ಆದ್ರೆ ಹೆಂಡ್ರ ಮಕ್ಕಳು ಜೊತೆಗೆ ಇದ್ಕೊಂಡು ಸಮಾಜದಾಗ ಇದ್ಕೊಂಡು ಅದ್ರ ಏನು 10-12 ತಾಸು ಮಾಡಿದ್ರೆ ಎಫೆಕ್ಟ್ ಆಗತ್ತೆ. ಅದನ್ನು ಬೆಳಗ್ಗೆ ಮುಂಜಾನೆ ಒಂದು 45 ನಿಮಿಷ ಮಾಡಿದರೆ ಸಾಕು. ಅಷ್ಟು ಫಾಸ್ಟ್ ಕಾನ್ಸಂಟ್ರೇಷನ್ ಆಗುವಂಥ ಒಂದು ವಸ್ತುವನ್ನು ನಮ್ಮ ಕೈಗೆ ಕೊಟ್ಟರು. ಇದು ಬಹಳ ರಿಸರ್ಚ್ ಮಾಡಿರ್ಬೋದು ಅಂತ ಇರ್ಬೋದು ತಾವು. ಹೌದ್ರಿ, ಮತ್ತು ಅಲ್ರಿ 770 ಜನ ಅಮರಗಣಗಳು ಬಸವ ಕಲ್ಯಾಣದೊಳಗೆ ಅನುಭವ ಮಂಟಪ ಕಟ್ಟಿದ್ರಲ್ಲ, ಅನುಭವ ಮಂಟಪದಾಗ 770 ಜನ ಅಮರಗಣಗಳಿದ್ರು. ಅವರು ಅಮರಗಣಗಳಂದ್ರೆ ಯಾರು? ಅವರು ಅಮರಗಣಗಳಂದ್ರೆ ಎಲ್ಲ ಜಾತಿ ಎಲ್ಲ ಕಾಯಕದ ಮೂಲದಿಂದ ಬಂದಂಥ ಪ್ರತಿನಿಧಿಗಳವರು. ಇದು ಸೂಳೆ ಸಂಕವೇ ವೇಷವೃತ್ತಿಯನ್ನು ಮಾಡ್ತಕ್ಕಂಥ ಹೆಣ್ಮಕ್ಕಳ ಪ್ರತಿನಿಧಿಯಾಗಿ ವೇಷ ಸಂಕವ ಬಂದಿದ್ದು. ಅಂದ್ರೆ ಕುಟ್ಟವರು, ಬೀಸವರು, ಚಪ್ಪಲಿ ಹೊಲೆಯವರು, ಮಾರವರು ಮತ್ತು ಬ್ರಾಹ್ಮಣ ವರ್ಗದವರು, ಜೈನ ವರ್ಗದವರು, ಎಲ್ಲರೂ ಮೇಲ್ವರ್ಗದವರು, ಕೆಳವರ್ಗದವರು, ವಿಧವಾ ಸ್ತ್ರೀಯರು, ಮೇಲ್ವರ್ಗದ ಹೆಣ್ಮಕ್ಕಳು, ಕೆಳವರ್ಗದ ಹೆಣ್ಮಕ್ಕಳು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಪ್ರತಿನಿಧಿಗಳಾಗಿ 770 ಜನರ ಆಯ್ಕೆ ಮಾಡಿದರು. ಅವಾಗ ಏನಿತ್ತು, ನಮ್ಮ ಶಾಸ್ತ್ರ ಏನಿತ್ತು ಅಂತಂದ್ರೆ, ಹೆಣ್ಣು ಮಕ್ಕಳು ಶೂದ್ರು, ಅವರು ಪಾಪದಿಂದ ಹುಟ್ಟ್ಯಾರ, ಅದಕ್ಕೆ ಅವರು ದೇವರ ಶಾಪದಿಂದ ಹುಟ್ಟ್ಯಾರ. ಅದಕ್ಕೆ ದೇವರು ಅವ್ರಿಗೆ ಒಲೆಯಂಗಿಲ್ಲ. ಒಂದು ಅಂದರೆ ಕೆಳವರ್ಗದವರು ಶೂದ್ರರು, ಅವ್ರದ್ದು ಕೂಡ ದೇವರ ಕಾಲಿನಿಂದ ಹುಟ್ಟ್ಯಾನ, ಅದಕ್ಕೆ ಅವರು ಶಾಪದಿಂದ ಹುಟ್ಟ್ಯಾರ, ಅವರು ಅನುಗ್ರಹಿಸ್ತಾರಲ್ಲ ಅವರು. ಅದಕ್ಕೆ ಅವರಲ್ಲಿ ಅವರು ದೇವ್ರ ಧ್ಯಾನ ಮಾಡಬಾರ್ದು. ಅವರು ಕೂಡ ದೇ ಆರ್ ಬಾರ್ಡ್ ಎಲ್ಲ. ಮತ್ತು ಇವರೆಲ್ಲ ಬಾರ್ಡ್ ಕೆಲವೇ ಅಪ್ಪರ್ ಕ್ಲಾಸ್ ಪೀಪಲ್ ಅಷ್ಟೇ ದೇವ್ರ ಧ್ಯಾನ ಮಾಡಬೇಕು, ಮತ್ತು ಅವರಷ್ಟೇ ದೇವ್ರನ್ನ ಕಾಣಬೇಕು ಅನ್ನುವಂಥ ಶಾಸ್ತ್ರಗಳು ಹೇಳ್ತಿದ್ದು ನಮ್ಮ ಹಿಂದಕ್ಕೆ. ಬಿಫೋರ್ ಬಸವಣ್ಣ ಹೇಳ್ತಿದ್ರು.
ಅದಕ್ಕೆ ಬಸವಣ್ಣವ್ರು ಅಂದರು ಎಲ್ಲರ ಅಂತರಂಗದಲ್ಲಿ ದೇವರೈತಿ, ಯತ್ರ ಜೀವ ತತ್ರ ಶಿವ, ದಟ್ ಇಸ್ ಪ್ರಿನ್ಸಿಪಲ್ ಅದು. ಹಂಗಾರೆ ಶೂದ್ರನಿಗೂ ಜೀವ ಐತಿ, ವಿಧವೆಗೂ ಜೀವ ಐತಿ, ವೇಶ್ಯೆಗೂ ಜೀವ ಐತಿ. ಮತ್ತು ವೇಶ್ಯೆ ಶಿ ಈಸ್ ದ ಲಾಸ್ಟ್ ಆ್ಯಂಡ್ ಲೀಸ್ಟ್ ಪರ್ಸನ್ ಇನ್ ದ ಸೊಸೈಟಿ. ವೇಶ್ಯೆಯ ಮಗ, ದಾಸಿಪುತ್ರ ವೇಶ್ಯೆಯ ಮಗ, ಅವ್ನು ಹೀ ಈಸ್ ದ ಲಾಸ್ಟ್ ಆ್ಯಂಡ್ ಲೀಸ್ಟ್ ಪರ್ಸನ್ ಇನ್ ದ ಸೊಸೈಟಿ. ಅವ್ನಿಗೇನು ಬೆಲೆ ಇಲ್ಲ. ಸೋಷಿಯಲ್ ರೆಕಗ್ನಿಷನ್ ಏನೂ ಇಲ್ಲ. ವೇಶ್ಯೆಗೂ ಸೋಷಿಯಲ್ ರೆಕಗ್ನಿಷನ್ ಏನೂ ಇಲ್ಲ. ದೇ ಆರ್ ಕಂಪ್ಲೀಟ್ಲಿ ಡೌನ್ ಟ್ರಾಡನ್ ಪೀಪಲ್ ಅವರು, ಕಂಪ್ಲೀಟ್ಲಿ ಸಪ್ರೆಸ್ಡ್ ಪೀಪಲ್ ಅವರು ಎಲ್ಲ ಅವಕಾಶಗಳಿಂದ. ಅದಕ್ಕೆ ಅಂಥವ್ರಲ್ಲಿ ಜೀವ ಐತಿಲ್ಲ. ಯತ್ರ ಜೀವ ತತ್ರ ಶಿವ, ಎಲ್ಲಿ ಜೀವ ಐತೆ ಅಲ್ಲಿ ದೇವ್ರ ಐತಿಲ್ಲ. ಹಂಗಾರೆ ಅಂಥ ವೇಶ್ಯೆಲ್ಲ ಲಾಸ್ಟ್ ಪರ್ಸನ್ ಇನ್ ದ ಸೊಸೈಟಿ. ಆ ವೇಶ್ಯೆಗೆ ಜೀವ ಐತಿಲ್ಲ, ಜೀವ ಐತೆ ಅನ್ನೋಕೆ ಅಂತೇಳಿ ಶಿವ ಇರಬೇಕಂದ್ರೆ ಅವರು. ಅದಕ್ಕೆ ಇದನ್ನು ಪ್ರಯೋಗ ಮಾಡೋಣ ಅಂದ್ರೆ ಅವರು ಪ್ರಯೋಗ ಮಾಡಿ ಅವರೆಲ್ಲ ಪ್ರತಿನಿಧಿಗಳು ಸೇರಿಸ್ಕೊಂಡು ಇಷ್ಟಲಿಂಗವನ್ನು ಕೊಟ್ಟು ಅವರು ಸುಮಾರು 10-12 ವರ್ಷ ಅವರಿಗೆ ದೃಷ್ಟಿಯೋಗ ಮಾಡಿಸಿದ್ರು. ದೃಷ್ಟಿಯೋಗ ಮಾಡಿಸಿ ಓಷ್ಟು ನೆಗೆಟಿವ್ ಹೋತು, ಅಷ್ಟು ಬೆಳೆದು ಬಿಡ್ತಾರೆ. ಎಲ್ಲರೂ ಅಮರಗಣಗಳಾದ್ರು. ಅಮರಗಣಗಳಂದ್ರೆ ಕರೆದ್ರೆ ಅವ್ರು ಎಲ್ಲರೂ ಅಮರ, ಇವತ್ತಿಗೂ ಅಮರ ಅದಾರ ಅವರು. ಅಮರಗಣಗಳ ಪರಿಕಲ್ಪನೆ ಏನ್ರ ಬುದ್ಧಿ? ಅಮರಗಣಗಳಂತಂದ್ರೆ ಅವ್ರ ಪರ್ಸ್ನಾಲಿಟಿ ಏನು ಶಾಶ್ವತವಾಗಿ ಇರ್ತೈತೆ ಅಲ್ರಿ. ಅಮರ ಅಂದರೆ ಶಾಶ್ವತತೆ. ಈ ಜಗತ್ತಿನಲ್ಲಿ ಒಂದು ಎನರ್ಜಿ ಐತಿ, ಯೂನಿವರ್ಸಲ್ ಎನರ್ಜಿ ಐತಿ. ಆ ಯೂನಿವರ್ಸಲ್ ಎನರ್ಜಿ ಏನೈತೆ ಅಲ್ರಿ, ಅದು ಶಾಶ್ವತ ಐತಿ. ಆ ಎನರ್ಜಿ, ಯೂನಿವರ್ಸಲ್ ಎನರ್ಜಿ ಪಂಚಮಹಾಭೂತಗಳಲ್ಲಿದೆ. ಪಂಚಮಹಾಭೂತಗಳು ಯೂನಿವರ್ಸಲ್ ಎನರ್ಜಿಯಿಂದ ಹುಟ್ಟೈತಿ. ಮೂಲ ಪಂಚಮಹಾಭೂತಗಳಿಗಿಂತಲೂ ಯೂನಿವರ್ಸಲ್ ಎನರ್ಜಿ ದೊಡ್ಡದು. ಅದರಿಂದನೇ ಎಲ್ಲ ಹುಟ್ಟೈತಿ. ಇದು ಯೂನಿವರ್ಸಲ್ ಎನರ್ಜಿಯಿಂದನೇ ಪಂಚಮಹಾಭೂತಗಳು ಹುಟ್ಟ್ಯಾವೆಲ್ಲ. ಅದಕ್ಕೆ ಆ ಎನರ್ಜಿ ಏನೈತೆ ಅಲ್ರಿ, ಆಗಂಗಿಲ್ಲ, ಅದು ಮುಗಿಯಂಗಿಲ್ಲ. ಅದು ಯಾವತ್ತೂ ಎನರ್ಜಿ ಇರ್ತೈತಿ. ಆ ಎನರ್ಜಿ ಯಾವಾಗಲೂ ಕಣ್ಣಿಗೆ ಕಾಣಂಗಿಲ್ಲ, ಅದು ಕೈ ಮುಟ್ಟಿದ್ರೆ ಸಿಗಂಗಿಲ್ಲ. ಅದು ಎನರ್ಜಿ ಲಕ್ಷಣನೇ ಹೆಂಗದು, ಯಾವಾಗಲೂ ಅಗೋಚರವಾಗಿರ್ತೈತಿ. ಈಗ ನಮ್ಮೊಳಗೊಂದು ಪ್ರಾಣ ಅನ್ನೋದು ಎನರ್ಜಿ ಐತಿ, ಅದು ಕಾಣಂಗಿಲ್ಲ, ಕೈ ಮುಟ್ಟಿದ್ರೆ ಸಿಗಂಗಿಲ್ಲ. ಬಟ್ ಅದರಿಂದ ನಮಗೆ ಇರೋಕ್ಕಾಗಂಗಿಲ್ಲ. ಈಗ ಅದು ಐತೆ ಅಂತ ನಾನು ಮಾತಾಡಕತ್ತೀನಿ, ಅದು ಐತೆ ಅಂತ ಉಣ್ತೇನೆ. ಆ ಉಂಡದ್ದು ಡೈಜೆಷನ್ ಆಗೋದು ಯಾಕೆ? ಅದು ಚೈತನ್ಯ ಐತೆ ಅಂತ ಹಾಕತ್ತಿ. ನಾವು ಸತ್ತ ಮ್ಯಾಗ ಉಣ್ಣಾಕದ್ರ ಚೈತನ್ಯ ಉಣ್ಣಾಕೂ ಬರೋಂಗಿಲ್ಲ, ಇದ್ದದ್ದು ಡೈಜೆಷನ್ ಆಗಂಗಿಲ್ಲ. ಚೈತನ್ಯ ಹೊರಗೆ ಹೋತಂದ್ರೆ ಜಡ ಆಗಿಬಿಡ್ತೈತಿ ಇದು. ಅದಕ್ಕಾಗಿ ಅದೇನು ಎನರ್ಜಿ ಅನ್ನೋದೈತಿ ಅಲ್ರಿ, ಅದು ಯಾವಾಗಲೂ ಅಗೋಚರವಾಗಿರ್ತೈತಿ. ಅದು ಆದರೆ ಎಕ್ಸಿಸ್ಟೆಡ್ ಇರ್ತೈತೆ ಅದು. ಹಂಗೆ ಯೂನಿವರ್ಸಲ್ ಎನರ್ಜಿ ಅಂತಿಲ್ಲ, ಯಾವತ್ತೂ ಶಾಶ್ವತವಾಗಿ ಯೂನಿವರ್ಸಲ್ನಾಗ ಇರ್ತೈತೆ. ಅದು ಅಷ್ಟು ಇರ್ತೈತೆ ಅದು. ಆದ್ರೆ ಆ ಯೂನಿವರ್ಸಲ್ ಎನರ್ಜಿ ಏನಾಗತ್ತೆ ಅಂತಂದ್ರೆ, ಅದು ಪ್ರತಿಯೊಬ್ಬನ ಹೃದಯದೊಳಗೆ ಎನರ್ಜಿ ಬಂದಿರ್ತೈತೆ. ಅದು ಎಲ್ಲರ ಜೀವರಾಶಿಗಳಲ್ಲಿ ಬಂದಿರ್ತೈತೆ ಅದು ಯೂನಿವರ್ಸಲ್ ಎನರ್ಜಿ. ಆದರೆ ಅದು ಬೆಳಿಬೇಕದು, ಅದು ಬೆಳಿಬೇಕು. ಬೆಳೆದ್ರೆ ಯೂನಿವರ್ಸಲ್ ಎನರ್ಜಿ ಸ್ವರೂಪನ ಬಂದ್ಬಿಡ್ತೈತಿ ಇವರಿಗೆಲ್ಲ. ಒಂದು ಗಿಡ ಐತೆ ಅಂತ ತಿಳ್ಕೊಡ್ರಿ. ಒಂದು ಗಿಡದೊಳಗೆ ಏನಾಕತ್ತೆ ಅಂದ್ರೆ, ಒಂದು ಗಿಡದೊಳಗೆ ಒಂದು ಎನರ್ಜಿ ಐತಿ. ಆ ಎನರ್ಜಿ ಇದ್ದರೆ ಗಿಡದೊಳಗೆ ಹಣ್ಣು ಹೂ ಕಾಯಕ್ಕವು. ಎನರ್ಜಿ ಇರಲಿಲ್ಲ ಒಣಗಿ ಹೋಗ್ಬಿಡ್ತೈತಿ. ಎಷ್ಟು ಒಂದು ಗಿಡದೊಳಗೆ ಸಾವಿರಾರು ಹಣ್ಣುಗಳಕ್ಕಾವು. ಸಾವಿರಾರು ಒಂದು ಹಣ್ಣಿನೊಳಗೆ 2-3 ಬೀಜ ಇರ್ತಾವೆ. ಒಂದೊಂದು ಹಣ್ಣು ಒಂದು ಬೀಜ ಇರ್ತೈತಿ. ಹಿಂಗೆ ಸಾವಿರಾರು ಬೀಜಗಳು ಬರ್ತಾವೆ. ಸಾವಿರಾರು ಬೀಜಗಳಲ್ಲಿ ಒಂದು ತುದಿಗಿರ್ತೈತಿ ಹಣ್ಣು, ಅದರೊಳಗೂ ಬೀಜ ಇರ್ತೈತಿ. ಅದರೊಳಗೂ ಕೂಡ ಟ್ರೀ ಎನರ್ಜಿ ಹೋಗಿರ್ತೈತಿ, ಗಿಡದ ತುದಿಗೆ ಹೋಗಿರ್ತೈತಿ. ಆ ಗಿಡದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಬೀಜದಲ್ಲಿ ಆ ಗಿಡದ ಎನರ್ಜಿ ಇರ್ತೈತಿ. ಯಾವುದೇ ಬೀಜ ಊರಿದ್ರೆ ಸಹಿತ ಹೊಳ್ಳಿ ಗಿಡ ಹುಡ್ತೈತಿ. ಅದೇ ಕಾಯಿ, ಅದೇ ಸ್ವರೂಪ, ಅದೇ ಬಣ್ಣ, ಅದೇ ಶೇಪು, ಅದೇ ಕಲರು, ಅದೇ ಟೇಸ್ಟ್, ಸೇಮ್. ಅದು ಆ ಎನರ್ಜಿನ ಇದರೊಳಗೆ ಎದ್ದು ಬಿಡ್ತೈತಿ. ಹಂಗೆ ಯೂನಿವರ್ಸಲ್ ಎನರ್ಜಿಯಿಂದ ಆಲ್ ಲಿವಿಂಗ್ ಬೀಯಿಂಗ್ಸ್ ನಾವೆಲ್ಲ ಹುಳ ಹುಪ್ಪಡಿ ಏನದು ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಯಾವ ಹಿಂಗೆ ಹರಿದಾಡ್ತಾವೆ, ಎಲ್ಲ ಉಣ್ತಾವು ತಿಂತಾವೆಲ್ಲ ಹರಿದಾಡ್ತಾವೆ. ಚೋಳು ಹಾವು ಹಿಡಿದು ಮಲ್ಕೊಂಡು ಎಲ್ಲ ಆಲ್ ಲಿವಿಂಗ್, 84 ಲಕ್ಷ ಪ್ರಕಾರದ ಜೀವಿಗಳು, ಆಲ್ ಲಿವಿಂಗ್ ಬೀಯಿಂಗ್ಸ್ ಏನದಲ್ರಿ, ಅದೆಲ್ಲ ಆ ಯೂನಿವರ್ಸಲ್ ಎನರ್ಜಿ ಅಂತಲ್ಲಿ ಒಂದೊಂದು ಲಿವಿಂಗ್ ಬೀಯಿಂಗ್ಸ್ ಒಂದೊಂದು ಸಪ್ರೇಟ್ ಡಿಸೈನ್ ಮಾಡೈತೆ. ಎಲ್ಲ ಒಂದು ಲಿವಿಂಗ್ ಬೀಯಿಂಗ್ಸ್ ಒಂದು ಸಪ್ರೇಟ್ ಡಿಸೈನ್ ಮಾಡಿದೆ. ಆಹಾರ ಕ್ರಮ, ಅದರ ಜೀವನ ಕ್ರಮ, ಅದರ ಡಿಫೆನ್ಸ್ ಸಿಸ್ಟಮು, ಪ್ರತಿಯೊಂದು ಜೀವರಾಶಿಗೂ ಪ್ರತಿಯೊಂದು ಲಿವಿಂಗ್ ಬೀಯಿಂಗು ಒಂದು ಡಿಫೆನ್ಸಿವ್ ಸಿಸ್ಟಮ್ ಐತಿ. ಈ ಮನುಷ್ಯನ ಕೈಗೆ ಕಾಲು ಅದಾವ, ಹಾವಿಗೆ ಹಲ್ಲು ಐತಿ, ಚೋಳಿಗೆ ಬಾಲ್ ಐತಿ, ಹಿಂಗೆ ಒಂದು ಡಿಫೆನ್ಸಿವ್ ಸಿಸ್ಟಮ್ ಐತಿ. ಅದನ್ನು ಡಿಸೈನ್ ಮಾಡೈತೆ ಯೂನಿವರ್ಸಲ್ ಎನರ್ಜಿ ಅಷ್ಟು. ಹಂಗೆ ಅದು ಯೂನಿವರ್ಸಲ್ ಎನರ್ಜಿ ಏನೈತೆ ಅಲ್ರಿ, ಅದು ಪ್ರತಿಯೊಂದು ನಾವೇನು ಹುಟ್ಟುತ್ತೇವಲ್ಲ, ಹುಟ್ಟಿದಾಗ ನಮ್ಮ ಪ್ರಾಣದ ಜೊತೆಗೆ ಅದರೊಳಗೆ ಹಿಡನ್ನಾಗಿ ಬಂದುಬಿಡ್ತೈತೆ. ಹಾಲಿನೊಳಗೆ ತುಪ್ಪ ಬೆರಿತೈತಿ. ಹಾಲಿನೊಳಗೆ ತುಪ್ಪ ಕಾಣಂಗಿಲ್ಲ, ಆದ್ರೆ ತುಪ್ಪ ಅದ್ರಾಗ ಇರ್ತೈತಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣೋದು ಹಾಲು, ವಾಸನೆ ಬರೋದು ಹಾಲು, ಆದ್ರೆ ಅದರೊಳಗೆ ಇರೋದು ತುಪ್ಪ ಇರ್ತೈತಿ. ಹಂಗೆ ನಮ್ಮ ಕಣ್ಣಿಗೆ ಕಾಣೋದು ಏನೈತಲ್ಲ, ನಮ್ಮ ಪ್ರಾಣ ಚಲನವಲನ ಮಾಡೋದು, ಮಾತಾಡೋದೆಲ್ಲ ಇಫೆಕ್ಟ್, ಪ್ರಾಣದ ಇಫೆಕ್ಟ್ ಇದು. ಆದ್ರೆ ಪ್ರಾಣದೊಳಗೆ ಆ ಯೂನಿವರ್ಸ್ ಎನರ್ಜಿ ಏನೈತಲ್ಲ, ಹಾಲಿನ ತುಪ್ಪ ಬೆರೆತಂಗೆ ಯೂನಿವರ್ಸಲ್ಲಿ ಅಡಕಾಗಿರ್ತೈತಿ. ಆವಾಗ ನಮ್ಮ ಡ್ಯೂಟಿ ಏನಂತಂದ್ರೆ, ಹಾಲಿನಿಂದ ತುಪ್ಪ ತೆಗೊಂಡು ಪ್ರೊಸೆಸ್ ಐತಿ. ಹಂಗೆ ನಮ್ಮಲ್ಲಿ ಪ್ರಾಣದಲ್ಲಿ ಬೆರೆತಿರ್ತಕ್ಕಂಥ, ನಮ್ಮ ಮನದಲ್ಲಿ ಬೆರೆತಕ್ಕಂಥ ಯೂನಿವರ್ಸಲ್ ಎನರ್ಜಿಯನ್ನು ತೆಗಿಬೇಕಾದ್ರೆ ಒಂದು ಪ್ರೊಸೆಸ್ ಐತಿ. ಆ ಪ್ರೊಸೆಸ್ ಯಾವುದು? ದೃಷ್ಟಿಯೋಗ.
ಅದು ಎಲ್ಲ ಎನರ್ಜಿ ಇದು ನೆಗೆಟಿವ್ ಹೋಗ್ಬಿಡ್ತಂದ್ರೆ ಪಾಸಿಟಿವ್ ಉಳ್ಕೊಂಡ್ಬಿಡ್ತೈತಿ. ಅದನ್ನು ಆ ರೀತಿಯಿಂದ ಒಂದು ಪ್ರಯೋಗ ಮಾಡಿದ್ರು ಬಸವಣ್ಣವರಲ್ಲಿ. ಪ್ರಯೋಗ ಮಾಡಿದಾಗ ಎಲ್ಲ ಏನು ಜನ ಇದ್ರು 770 ಜನ ಕುಟ್ಟವರು, ಬೀಸವರು, ವೇಶ್ಯರ ಮಕ್ಕಳು ಎಲ್ಲರೂ ಅಷ್ಟು ಅದನ್ನು ಪಾಸಿಟಿವ್ ಥಿಂಕರ್ ಆಗಿಬಿಟ್ರು. ಫುಲ್ ಎಲ್ಲರೂ ಪಾಸಿಟಿವ್ ಥಿಂಕರ್ ಆದರು. ಅವಾಗ ಎತ್ರ ಜೀವ ತತ್ರ ಶಿವ ಅನ್ನೋ ಪ್ರಿನ್ಸಿಪಲ್ ಐತೆ ಅಲ್ರಿ, ಸಾಕಾರ ಆತಲ್ಲಿ. ಮೊದಲು ಇಷ್ಟಲಿಂಗದ ಕಲ್ಪನೆ ಇತ್ತು, ಅದನ್ನು ಬಸವಣ್ಣವರು ಗುರುಗಳಿಂದ ಪಡ್ಕೊಂಡ್ರು ಅಂತ ಹೇಳ್ತಾರೆ. ನೋ ಬಸವಣ್ಣವ್ರಿಗಿಂತಲೂ ಪೂರ್ವದಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಇದ್ದಿದ್ದಿಲ್ಲ. ಚನ್ನ ಬಸವಣ್ಣವರು ಸ್ಪಷ್ಟ ಹೇಳ್ತಾರೆ, ಲಿಂಗ ಹುಟ್ಟಿತ್ತು ಬಸವಣ್ಣನ ಉದರದಲ್ಲಿ. ಬಸವಣ್ಣ ಉದರ ಲಿಂಗ ಹುಟ್ಟೈತಿ. ಬಸವಣ್ಣ ಉದರ ಅಂತಂದ್ರೆ ಏನು? ಅವನ ವಿಚಾರ ಶಕ್ತಿ, ವಿಚಾರ ಗರ್ಭ. ಆ ವಿಚಾರ ಗರ್ಭದಲ್ಲಿ ಬಸವಣ್ಣವರಿಗೆ ಲಿಂಗದ ಪರಿಕಲ್ಪನೆ ಹುಟ್ಟೈತಿ. ಅವರು ಆಯುರ್ವೇದಿಕ್ ಪಂಡಿತರಾಗಿದ್ದರು. ಇದು ಕಾರ್ಬನ್ನಿನ ಮಹತ್ವ ತಿಳ್ಕೊಂಡಿದ್ರು, ದೃಷ್ಟಿಯೋಗದ ಮಹತ್ವ ತಿಳ್ಕೊಂಡಿದ್ರು ಅವರು. ಅದಕ್ಕೆ ಈ ಕಾರ್ಬನ್ನನ್ನಾಗ ಒಂದು ಯೂನಿವರ್ಸಲ್ ಶೇಪ್ ಮಾಡಿ ಕೊಟ್ಟರವರು. ಅದಕ್ಕೆ ಇದು ಆವಿಷ್ಕಾರ ಮಾಡಿದ್ದು ಬಸವಣ್ಣವರಿಂದ ಆಗೈತಿ. ಇದು ಆವಿಷ್ಕಾರ ಇಷ್ಟಲಿಂಗ. ಇದು ಕಾರ್ಬನ್ನಿಂದ ಮಾಡಿದಂಥ ಇಷ್ಟಲಿಂಗ ಐತಲ್ಲ, ಇದು ಬಸವಣ್ಣವರಿಂದ ಆವಿಷ್ಕಾರ ಆಗೈತಿ. ಇದು ಕಲ್ಲಿನಿಂದ ಮಾಡಿದ್ದು ಅಲ್ಲಿದು. ಕಲ್ಲಿಂದ ಚರಲಿಂಗ ಅಂತ ಇರ್ತಿದ್ದು, ಕಲ್ಲಿಂದ ಈಶ್ವರಲಿಂಗ ಅಂತಂದು ಇಟ್ಕೊಂಡು ಹೋಗ್ತಿದ್ರು. ಅದು ಕಲ್ಲಿಂದ ಅದೆಲ್ಲ ಭಾಳ ದಿವಸದಿಂದ ಐತಿ. ಆದರೆ ಇಷ್ಟಲಿಂಗ ಅನ್ನುವಂಥದ್ದು ಕಾರ್ಬನ್ ಯುಕ್ತವಾದಂಥ ಇಷ್ಟಲಿಂಗ ಏನೈತಿ, ಕಾರ್ಬನ್ನಿಂದ ಮಾಡಿದ ಮೇಡ್ ಬೈ ಕಾರ್ಬನ್ನು, ಅದು ಬಸವಣ್ಣವರಿಂದನೇ ಕಂಡು ಹಿಡಿದದ್ದು. ಇವತ್ತು ವರ್ತಮಾನದಲ್ಲಿ ಬೇರೆ ಬೇರೆ ವಿಜ್ಞಾನಕ್ಕೆ ನಮ್ಮ ಮನಸ್ಸು ಇದನ್ನೆಲ್ಲ ಕೊಟ್ಟಿದ್ರು ಕೂಡ ಬಹುಸಂಖ್ಯಾತ ಲಿಂಗಾಯತರಿಗೆ ಇದರ ತಲುಪದೇ ಇರೋಕ್ಕೆ ಇದರ ಪ್ರಭಾವ ಆಗದೆ ಅರಿಷಡ್ ವರ್ಗಗಳಿಗೆ ಬಲಿಯಾಗ್ತಾ ಇರೋದು ಕಾರಣ ಏನಿರ್ಬೋದು? ಮತ್ತು ನಾವು ಇದನ್ನು ಸರಿಯಾಗಿ ಹೇಳಿಲ್ಲ. ನಾವು ಇದನ್ನು ಲಿಂಗದಲ್ಲಿರ್ತಕ್ಕಂಥ ಈ ವೈಜ್ಞಾನಿಕತೆಯನ್ನು, ಇದು ಲಿಂಗಕ್ಕೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸೈತಿ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲಿ ನೆಗೆಟಿವ್ಸ್ ಅದಾವೆ. ಅವ್ನು ಜಾತಿ ಧರ್ಮ ಇದಕ್ಕೇನು ಅವಶ್ಯಕತೆ ಇಲ್ಲ. ಯಾವ ಮನುಷ್ಯನಲ್ಲಿ ನೆಗೆಟಿವ್ಸ್ ಅದಾವೋ, ಯಾವ ಮನುಷ್ಯ ದೃಷ್ಟಿಯೋಗ ಮಾಡ್ತಾನೋ ನೆಗೆಟಿವ್ನ ಹೀರ್ಕೊಂಡ್ಬಿಡ್ತೈತೆ ಅದು. ಅದು ಯಾವ ಜಾತಿ ಯಾಕೆ ಒಂದು ಜಾತಿಗೆ ಸೀಮಿತಪಡಿಸಿ? ಅದು ನಮ್ಮಂತರ ತಪ್ಪಿನಿಂದ ಆಗೈತ್ರಿ ಅದು. ಅದೇನು ಬಸವಣ್ಣವ್ರ ಕಲ್ಪನೆ ಏನಿತ್ತಲ್ಲ, ಪ್ರತಿಯೊಂದು ಜೀವರಾಶಿನ ಅಂದ್ರೆ ಪ್ರತಿಯೊಬ್ಬ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಅವು ಏನಾಗಬೇಕಂದ್ರೆ ಶರಣ ಆಗ್ಬೇಕು. ಅಂದ್ರೆ ಶರಣ ಮೀನ್ಸ್ ಪಾಸಿಟಿವ್ ಥಿಂಕರ್. ಅಂದ್ರೆ ಪಾಸಿಟಿವ್ ಥಿಂಕರ್ ಅಂದರೆ ಈ ಜಗತ್ತಿಗೆ ಎಂದೂ ಅಕಲ್ಯಾಣ ಆಗಂಗಿಲ್ಲ, ಜಗತ್ತಿಗೆ ಅವ ಎಂದೂ ನೋವು ಕೊಡಂಗಿಲ್ಲ. ಅವನು ನೆಗೆಟಿವ್ ಥಿಂಕರ್ ಇದ್ನಂದ್ರೆ ಮಾತ್ರ ಅವನಿಂದ ಜಗತ್ತಿಗೆ ಅವನು ನೋವು ಅನುಭವಿಸ್ತಾನೆ, ಬೇರೆಯವ್ರಿಗೂ ನೋವು ಕೊಡ್ತಾನೆ. ಅದಕ್ಕೆ ಅವಾಗ ಏನಾಗತ್ತಲ್ಲ, ಇದು ಜಗತ್ತನ್ನು ನರಕಾಕತ್ತೆ. ಅವಾಗ ತಾನು ನೋವು ಅನುಭವಿಸ್ತಾನೆ, ಮಂದಿಗೂ ನೋವು ಕೊಡ್ತಾನಲ್ಲ, ಅವಾಗ ಇದು ಜಗತ್ತು ನರಕಾಕತಿ. ಎಷ್ಟು ಮಂದಿನ ಸಾಯಿಸ್ತಾನೆ, ಎಷ್ಟು ಮಂದಿ ತ್ರಾಸು ಕೊಡ್ತಾನೆ, ಅವಾಗ ಅದು ನರಕಾಗಿಬಿಡ್ತೈತಿ. ಅದಕ್ಕೆ ನೋವು ಕೊಡಲಾರ್ದಂಗೆ ತಾನು ನೋವು ಪಟ್ಕೊಂಡು ಇನ್ನೊಬ್ಬರಿಗೆ ಸಂತೋಷ ಕೊಡುವಂಥದ್ದು ಪಾಸಿಟಿವ್ ಥಿಂಕರನ್ನು. ಅವಾಗ ಏನಾಕೈತಲ್ಲ, ಅದು ಜಗತ್ತೇನೈತಲ್ಲ ಸ್ವರ್ಗ ಆಕತ್ತೆ. ಬಹಳ ಜನ ಅವಾಗ ಇಷ್ಟಲಿಂಗ ದೀಕ್ಷೆ ಪಡ್ಲಿಕ್ಕಂತಲೇ ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದರು ಅಂತಾರೆ. ಹೌದ್ರಿ, ಅದು ಹೊಸ ಕಾನ್ಸೆಪ್ಟ್ ಅನ್ಸಿ ಖುಷಿ ಆಯಿತು ಹೆಂಗ್ರಿ ಬುದ್ಧಿ? ಹೌದು. ಅಂದರೆ ಈ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ತಕ್ಕಂಥ ಒಂದು ಪಡೆ ಇತ್ತಲ್ಲಿ, ಇಲ್ಲಿ ಕಲ್ಯಾಣದಲ್ಲಿ. ಅಂದ್ರೆ ಮೂಲ ಕಾನ್ಸೆಪ್ಟ್ ಬಸವಣ್ಣವ್ರದ್ದೇನು ಮೂಲ ಕಾನ್ಸೆಪ್ಟ್ ಐತಲ್ಲ, ಅದನ್ನು ತಿಳಿಸ್ಕೊಡುವಂಥ ಒಂದು ಪಡೆ ತಯಾರು ಮಾಡಿದ್ರು ಎಲ್ಲ ಕಡೆಯಿಂದ. ಅದನ್ನು ಕರೆಕ್ಟಾಗಿ ತಿಳಿಸ್ಕೊಟ್ರು ಅವರು. ಅದಕ್ಕೆ ಆಕರ್ಷಣೆಯಾಗಿ ಎಲ್ಲರೂ ಇಲ್ಲಿಗೆ ಬಂದರು.